ಶ್ರಮಶೀಲರ ಆಶೀರ್ವಾದ ಬಹಳ ಆಶ್ಚರ್ಯಕರವಾಗಿ ದೇವರವರನ್ನ ಆಶೀರ್ವದಿಸ್ತಾರೆ. ಆದ್ರೆ ಇವತ್ತು ಜನರಿಗೆ ಒಂದು ಸತ್ಯ ಗೊತ್ತಾಗಬೇಕಾಗಿದೆ. ಇವತ್ತೆಲ್ಲರೂ ಒಂದಾದ ಒಂದು ರೀತಿಯಲ್ಲಿ ಕೊರತೆಯಲ್ಲಿ ಇದೀವಾ? ಯಾವುದೋ ಒಂದು ವಿಷಯದಲ್ಲಿ ಕೊರತೆಯಲ್ಲಿ ಇದ್ದೇ ಇದ್ದೀವಿ. ಒಬ್ಬರು ಆರೋಗ್ಯದಲ್ಲಿ, ಒಬ್ಬರು ಹಣಕಾಸಿನಲ್ಲಿ, ಇನ್ನೊಬ್ಬರು ಯಾವುದೋ ಒಂದು ವಿಷಯಗಳಲ್ಲಿ, ಅವರ ಕೆಲಸದಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಕೊರತೆಗಳು ಉಂಟು. ಇದೆಯಾ? ಹಲ್ಲೆಲೂಯ. 21ನೇ ಅಧ್ಯಾಯ ಜ್ಞಾನೋಕ್ತಿ 5ನೇ ವಾಕ್ಯ. ಸರಿ. ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಅಂತಂದ್ರೆ ನಾವು ಮಾಡುವ ಪ್ರಯತ್ನಗಳಿಂದಲೇ ಅವರಿಗೆ ಉದ್ಧಾರ, ಅವರು ಮಾಡುವ ಕೆಲಸಗಳಿಂದಲೇ ಅವರಿಗೆ ಉದ್ಧಾರ. ಇದೀರಾ ಇಲ್ಲೇ? ಹಲ್ಲೆಲೂಯ. ಪಕ್ಕದಲ್ಲಿದ್ದವರಿಗೆ ಹೇಳು, ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀಯ. ಹಲ್ಲೆಲೂಯ. ಹೌದಲ್ಲ? ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀವಿಲ್ವೋ? ಕೆಲವೊಬ್ರು ಕೆಲಸ ಮಾಡ್ಲಾರ್ದನೆ ಉದ್ಧಾರ ಆಗಕ್ಕೆ ವಿಚಾರ ಮಾಡ್ತಾರ. ಶ್ರಮೆ ಪಡುವ ವ್ಯಕ್ತಿ ಅವನು ಉದ್ಧಾರವನ್ನ ಹೊಂದ್ಕೊಳ್ತಾನೆ. ಕೆಲಸ ಮಾಡುವ ವ್ಯಕ್ತಿ ಉದ್ಧಾರ ಹೊಂದ್ತಾನೆ. ದುಡಿಯುವಂತ ವ್ಯಕ್ತಿ ಯಾವತ್ತು ಹಿಂದೆ ಇರೋದಿಲ್ಲ, ದುಡಿಯುವ ವ್ಯಕ್ತಿ ಬೆಳೀತಾನೆ. ಹಲ್ಲೆಲೂಯ. ಕೈ ಕೊಟ್ಕೊಂಡು ನೋಡೋರು ಎಲ್ಲಿ ಇರ್ತಾರೋ ಅಲ್ಲೇ ಇರ್ತಾರೆ. ಆದ್ರೆ ಪ್ರಯಾಸ ಪಟ್ಟು, ನಾನು ಮೊನ್ನೆ ಒಂದು ಗಾದೆ ಹೇಳಿದ್ದೆ. ಹಲ್ಲೆಲೂಯ. ಕೈ ಕೆಸರಾದರೆ ಯಾವಾಗ ಕೈ ಕೆಸರಾಗತ್ತೋ ಅವಾಗಲೇ ಬಾಯಿಗೆ ತೃಪ್ತಿ ರುಚಿಯಾಗಿ ಸಿಗತ್ತೆ. ಕೈನೇ ಹೊಲಸು ಮಾಡಲ್ಲ ಅಂತಂದ್ರೆ ನಾಯಿ ನೆಕ್ಕಿದಾಗ ನೆಕ್ಕಬೇಕಾಗತ್ತೆ. ಹಲ್ಲೆಲೂಯ. ಹೌದಲ್ಲ? ನಾಯಿ ನೆಕ್ಕಿದ್ರೆ ಹೆಂಗಿರ್ತದೆ? ನಾಯಿ ನೆಕ್ಕಿದಾಗ ಈಗ ನಾಯಿ ತಿಂದಾಗ ನಾವು ತಿಂದ್ರೆ ಹೆಂಗಿರ್ತೀವಿ? ಜಸ್ಟ್ ಇಮ್ಯಾಜಿನ್ ಮಾಡಿ. ನಾಯಿ ತಿಂದಂಗೆ ಕೈ ಹಚ್ಚಲ್ಲ, ನಾಯಿ ತಿಂದಂಗೆ ಬಾಯಿಯಿಂದನೇ ನಾವು ತಿಂತೀವಿ ಅಂದ್ರೆ ಹೆಂಗ್ ತಿಂತೀವಿ ಗೊತ್ತೇನ್ರಿ? ಈ ಎಲ್ಲ ಮುಸುಡಿ ಎಲ್ಲ ಏನಾಗತ್ತೆ? ಹಲ್ಲೆಲೂಯ. ಹಲ್ಲೆಲೂಯ. ಏನಾಗತ್ತೆ? ಬಾಯಿ ಮೊಸರಾಗಲ್ಲ, ಬಾಯಿನೂ ಕೆಸರಾಗತ್ತೆ. ಹಲ್ಲೆಲೂಯ. ಅದಕ್ಕಾಗಿ ಯಾವಾಗಲೂ ದುಡಿಯುವುದಕ್ಕೆ ಪ್ರಯತ್ನ ಮಾಡುವ ವ್ಯಕ್ತಿ ಯಾವ ಮಟ್ಟಕ್ಕೂ ಅವನು ಕೀಳ ಮಟ್ಟದಲ್ಲಿ ಜೀವಿಸೋದಿಲ್ಲ. ಅವನು ಇದ್ದದರಲ್ಲಿ ಕೂಡ ತೃಪ್ತನಾಗಿ ಜೀವಿಸ್ತಾನೆ. ಹಲ್ಲೆಲೂಯ. ಸರಿ. ಆತುರ ಪಡೋನು ಹೆಂಗ ಆತುರ ಪಡ್ತಾನೆ? ಈಗ ಕೆಲವೊಬ್ರು ಇದ್ದಾರೆ. ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು ಗೊತ್ತಾ? ಕೋಲಾರ ಬ್ರಿಡ್ಜ್ ಮೇಲೆ. ಸುಮ್ನೆ ಆಯ್ತೇನ್ರಿ ಅದು ಆಕ್ಸಿಡೆಂಟ್? ಸುಮ್ನೆ ಆಗ್ಬಿಡ್ತಾ? 2 ನಿಮಿಷ ತಡ್ಕೊಳಕ್ ಆಗ್ಲಿಲ್ಲ. ಓವರ್ಟ್ಯಾಕ್ ಮಾಡಿ ನಾನು ಮುಂದೆ ಹೋಗ್ಬೇಕಂತ ಆಸೆ ಪಟ್ಟ ಆತುರದಿಂದ 1 ನಿಮಿಷ ಕಂಟ್ರೋಲ್ ಮಾಡಕ್ಕಾಗಲ್ಲ. ಈ ಬೈಕ್ನವ್ರಿಗೆ ನೋಡ್ರಿ, ಸಣ್ಣದೊಂದು ಗ್ಯಾಪ್ ಸಿಕ್ಕರೆ ಸಾಕು, ಸಕ್ಕಂತ ಹೋಗ್ಬಿಡ್ತಾರೆ. ಟಚ್ ಆದ್ರೆ ಇವನು ಹೋಗ್ಬಿಡ್ತಾನೆ. ಪ್ರಯಾಸದ ಹಿಂದೆನೆ ಉದ್ಧಾರ ಇದೆ. ಈಗ ಹೊಲ ಬಿತ್ತುವಂತ ವ್ಯಕ್ತಿ, ರೈತ ಬಿತ್ತುತ್ತಾನೆ. ಬಿತ್ತಿದ ತಕ್ಷಣ ಕೊಯ್ಯಕ್ ಹೋಗಲ್ಲ. 2 ತಿಂಗಳು, 3 ತಿಂಗಳು, 4 ತಿಂಗಳು ಕಾಯ್ಬೇಕಾಗತ್ತೆ. ಯಾವಾಗ ಅವನು ಕಾಯ್ತಾನೋ, ವೇಟ್ ಮಾಡ್ತಾನೋ, ಅದರ ಫಲವು ದೊರೆಯುವಂತದಾಗತ್ತೆ. ನಮಗಿಂಗಲ್ಲ. ಈಗ ಸದ್ಯ ಬಿತ್ತಿಬಿಟ್ಟಿವತ್ತಂದ್ರೆ ಈಗ ಸದ್ಯನೇ ಬೆಳಗ್ ಬಂದ್ಬಿಡ್ಬೇಕು. ಸಾಧ್ಯನಾ? ಇಲ್ಲ. ಈ ರೀತಿಯಲ್ಲಿ ತಕ್ಷಣವೇ ಹೊಂದ್ಕೋಬೇಕು, ತಕ್ಷಣವೇ ಬೆಳಿಬೇಕಂತ ಆಸೆ ಪಡ್ತಾನಲ್ಲ, ಇವನು ಯಾವತ್ತೂ ಕೊರತೆಯಲ್ಲೇ ಇರ್ತಾನೆ ಹೊರತು ಉದ್ಧಾರ ಆಗೋದಕ್ಕೆ ಚಾನ್ಸೇ ಇಲ್ಲ. ಹಲ್ಲೆಲೂಯ. ಅದಕ್ಕೆ ಪಕ್ಕದಲ್ಲಿದ್ದವ್ರಿಗೆ ಈಗ ಹೇಳ್ರಿ, ಯಾವಾಗಲೂ ಅವಸರ ಪಡಬೇಡ. ಅವಸರವೇ ಅಪಘಾತಕ್ಕೆ ಕಾರಣ. ಒಂದು ಕಡೆ ಹಿಂಗ್ ಬರ್ದಿತ್ರಿ, ನಾವು ಗಾಡಿ ಮೇಲೆ ಹೋಗ್ತಿದ್ದಾಗ, ಅತಿ ವೇಗ ನಿನ್ನ ತಿಥಿ ಬೇಗ ಅಂತ ಬರ್ದಿತ್ತು. ಹಲ್ಲೆಲೂಯ. ಏನ್ ಬರ್ದಿತ್ತು? ಅತಿ ವೇಗವಾಗಿ ನೀನು ಹೋಗೋದಾದ್ರೆ ನಿನಗೆ ತಿಥಿನೂ ಬೇಗ ಬರ್ತದೆ. ಯಾವಾಗಲೂ ಅವಸರವನ್ನ ಮಾಡ್ತೀಯೋ ಅಷ್ಟೇ ನಿನಗೆ ಅಪಾಯ ಕೂಡ ಹೆಚ್ಚಾಗತ್ತೆ. ತಾಳ್ಮೆ ಬೇಕು. ಎಲ್ಲದರಲ್ಲಿ ನಿಧಾನವಾಗಿ ಯೋಚಿಸಿ, ನಿಧಾನವಾಗಿ ಹೆಜ್ಜೆ ಇಟ್ರೆ, ನಿಧಾನವಾಗಿ ಕೈ ಹಚ್ಚಿದ್ರೆ ಅದು ಬಹಳ 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 ಅಭಿವೃದ್ಧಿಯನ್ನು ತರ್ತದೆ. ಹಲ್ಲೆಲೂಯ. ಅವಸರ ಪಡಬೇಡ, ಆತುರ ಪಡಕ್ ಹೋಗ್ಬೇಡ. ಎಲ್ಲವೂ ನಿನ್ನ ಕಣ್ಣಿಗೆ ಕಾಣೋದೆಲ್ಲ ಸುಲಭದ ಮಾರ್ಗ ಅಂತ ಅನ್ಕೋಬೇಡ. ಅದು ನಿನ್ನ ನುಂಗಬಹುದು, ಅದು ನಿನ್ನನ್ನ ಮುಗಿಸಿಬಿಡಬಹುದು, ಅದು ನಿನ್ನ ಜೀವಿತದಲ್ಲಿ ದೊಡ್ಡ ನಷ್ಟವಾಗಬಹುದು. ಅದಕ್ಕೆ ನೀನು ಓಡೋದಕ್ಕಿಂತ ಮುಂಚೆ ನೀನು ಸರಿಯಾಗಿ ಯೋಚನೆ ಮಾಡಿ ಹೆಜ್ಜೆಗಳನ್ನಿಡು.
ಹಲ್ಲೆಲೂಯ್ಯ. ಈಗ ಒಂದು ಕಲ್ಲಿದೆ, ಕಲ್ಲು ಎತ್ಕೋಬೇಕು, ನಾವು ಈ ಕಲ್ಲು ಎತ್ತಬೇಕು, ತಕ್ಷಣ ಓಡ್ ಹೋಗಿ ಕಲ್ಲು ಎತ್ತೀವ? ವಿಚಾರ ಮಾಡ್ತೀವಿ, ಎಕ್ಕಡಿಂದ ಕಲ್ಲು ಹೊಳ್ಳತ್ತೆ, ಹೆಂಗ್ ಹಿಡಿದ್ರೆ ಅದು ಕಲ್ಲು ಹೊಳ್ಳೋದಿಲ್ಲ, ಅಂದ್ರೆ ನನ್ನ ಕೈ ಸಿಕ್ಕಾಕೊಳ್ಳೋದಿಲ್ಲ ಅಂತ ಹೇಳಿ ವಿಚಾರ ಮಾಡಿ ಒಂದ್ ಕಡೆ ಕೈ ಇಟ್ಟು ಅದನ್ನ ಎತ್ತೀವಿ, ಹೌದಲ್ಲ? ತಕ್ಷಣ ಓಡೋಗಿ ಹೆಂಗ್ ಬೇಕಾದಂಗ ಕೈ ಹಾಕಿದ್ರೆ ಎಲ್ಲ ಕಟ್ಟಾಗ್ಬಿಡ್ತದೆ. ಅದಕ್ಕೆ ದಯಮಾಡಿ ಆತುರ ಪಡಕ್ ಹೋಗ್ಬೇಡ, ಅವಸರ ಪಡಕ್ ಹೋಗ್ಬೇಡ, ನಿಧಾನವಾಗಿ ಯೋಚಿಸು, ತಾಳ್ಮೆಯಿಂದ ಯೋಚಿಸು. ತಾಳ್ಮೆನೆ ನಿನ್ನ ಆಶೀರ್ವಾದದ ಒಂದು ಬಾಗಿಲು. ತಾಳ್ಮೆನೆ ನಿನ್ನ ಆಶೀರ್ವಾದದ ಬಾಗಿಲಾಗಿದೆ. ಯಾವಾಗ ತಾಳ್ಮೆಯಿಂದ ಹೆಜ್ಜೆ ಇಡ್ತೀಯೋ ನಿನ್ನ ಒಂದೊಂದು ಹೆಜ್ಜೆನು ಬೆಳವಣಿಗೆಯ ಸಂಕೇತವಾಗಿ ಮಾರ್ಪಡ್ತದೆ. ಕೆಲವೊಂದ್ಸಾರಿ ನಿರ್ಧಾರ ಮಾಡ್ಬಿಡ್ತೀವಿ, ನಾನ್ ಯಾರ ಮಾತು ಕೇಳಲ್ರಿ, ನನಗಿದು ಬೇಕಾಗಿಲ್ಲ, ಇದು ನನಗೆ ಇಷ್ಟ ಇಲ್ಲ, ಅದು ನನಗೆ ಇಷ್ಟ ಇಲ್ಲ, ಇದನ್ನ ನಾನ್ ಮಾಡಲ್ಲ, ಅದು ನೀನ್ ಮಾಡಲ್ಲ, ನಾನು ಅಲ್ಲಿ ಬರಲ್ಲ. ಇದು ನಿನಗಲ್ಲ ಇಷ್ಟ ಇರೋದು, ದೇವರ ಇಚ್ಛೆಯನ್ನ ಮಾಡೋದಕ್ಕೆ, ದೇವರ ಚಿತ್ತವನ್ನ ಮಾಡೋದಕ್ಕೆ, ದೇವರ ಉದ್ದೇಶವನ್ನ ಮಾಡೋದಕ್ಕೆ, ದೇವರು ಈ ಲೋಕದಲ್ಲಿ ಜೀವನ ಮಾಡೋದಕ್ಕೆ ನಿನಗೆ ಕೊಟ್ಟಿದ್ದಾನೆ ಹೊರತು ನಿನ್ನ ಇಚ್ಛೆದಂತೆ ಓಡೋದಕ್ಕಲ್ಲ. ಹಲ್ಲೆಲೂಯ್ಯ. ನಿನ್ನ ವಿಚಾರದಂತೆ ಓಡೋದಕ್ಕಲ್ಲ, ದೇವರ ಆಲೋಚನೆಯನ್ನಂತೆ ನಡಿಬೇಕಂತ ಹೇಳಿಯೇ ದೇವರನ್ನ ಕರೆದ. ಅದಕ್ಕೆ ದೇವರ ಆಲೋಚನೆ ಗೊತ್ತಾಗ್ಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ಕಾಯ್ಬೇಕು. ದೇವರ ಸನ್ನಿಧಿಯಲ್ಲಿ ಕಾಯ್ಬೇಕಾದ್ರೆ ನಿನಗೆ ತಾಳ್ಮೆ ಬೇಕು. ಸಭೆ ಜನರೇ, ಈಗ ಆತುರ ಪಡಕ್ ಹೋಗ್ಬೇಡ್ರಿ, ಎಚ್ಚರವಾಗಿ ಹೆಜ್ಜೆ ಇಡ್ರಿ. ದೇವರ ರಾಜ್ಯ ಸಮೀಪವಾಗಿದೆ, ದೇವರ ರಾಜ್ಯ ಹತ್ತಿರವಾಗಿದೆ. ನಿಮ್ಮ ಸಣ್ಣ ಸಣ್ಣ ಕೆಲಸಗಳಲ್ಲಿ ದೇವರ ನೀತಿವಂತಿಕೆಯನ್ನು ಕಳ್ಕೋಬೇಡ. ಒಂದು ವೇಳೆ ನಿನ್ನ ನೀತಿವಂತಿಕೆ ಕಳ್ಕೊಂಡು ಬಿಟ್ರೆ ನಿನ್ನ ದೇವರ ರಾಜ್ಯದಲ್ಲಿ ಸೇರೋದಕ್ಕಾಗೋದಿಲ್ಲ. ಬಹಳ ಜಾಗ್ರತೆ. ಹಲ್ಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿರಂತರವಾದಂತ ಒಂದು ಪರಿಶ್ರಮೆಯನ್ನ ತಾಳ್ಮೆಯಿಂದ ಮಾಡುವಂತ ವ್ಯಕ್ತಿನೇ ಆ ಯಶಸ್ಸಿನ ರಹಸ್ಯವನ್ನ ಕಂಡುಕೊಳ್ತಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಆತುರತೆಯಿಂದ ನಿರ್ಧಾರಗಳನ್ನ ತಗೊಂಡ್ ಬರ್ತಾನಲ್ಲ, ಆ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ತನ್ನ ಸೋಲಿಗೆ ತಾನೇ ಕಾರಣವಾಗ್ಬಿಡ್ತಾನೆ, ತನ್ನ ಸೋಲಿಗೆ ತಾನೇ ಕಾರಣ ಆಗ್ತಾನೆ. ಅದಕ್ಕೆ ಆತುರ ಪಡಕ್ ಹೋಗ್ಬೇಡಿ, ತಾಳ್ಮೆಯಿಂದ ಇವತ್ತು ಸಭೆ ದೇವ ಜನರು ಹೆಜ್ಜೆ ಇಡಬೇಕಾಗತ್ತೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವಾಕ್ಯವನ್ನ ಓದೋಣ. 28ನೇ ಅಧ್ಯಾಯ, ಅದೇ ಜ್ಞಾನೋಕ್ತಿ 28ನೇ ಅಧ್ಯಾಯ 19-20 ವಾಕ್ಯಗಳನ್ನ ಓದೋಣ. ದುಡಿದು ಹೊಲಗೈಯುವವನಿಗೆ ಹೊಟ್ಟೆ ತುಂಬ ಅನ್ನ, ವ್ಯರ್ಥ ಕಾರ್ಯಸ್ಥನಿಗೆ ಹೊಟ್ಟೆ ತುಂಬ ಬಡತನ. ಹಲ್ಲೆಲೂಯ್ಯ. ನೋಡಿ, ದುಡಿದು ತಿನ್ನೋವನಿಗೆ, ದುಡಿಯೋದಕ್ಕಾಗಿ ರೈತ ಹೊಲೆಗೈಯೋದಾದ್ರೆ, ಹೊಲವನ್ನ ಬಿತ್ತೋದಾದ್ರೆ ಅವನ ಹೊಟ್ಟೆ ತುಂಬತ್ತೆ. ಹಲ್ಲೆಲೂಯ್ಯ. ರೈತ ಇವತ್ತು ಹೊಲವನ್ನ ಅದನ್ನ ಗೈದು ಹಸನ ಮಾಡಿ ಸರಿಪಡಿಸಿಕೊಂಡು ಬೀಜ ಬಿತ್ತೋದಾದ್ರೆ ಅವನ ಹೊಟ್ಟೆ ತುಂಬತ್ತೆ. ಹಲ್ಲೆಲೂಯ್ಯ. ಇನ್ನು ಕೆಲವರಿದ್ದಾರೆ, ಏನು ಮಾಡೋದಿಲ್ಲ, ಬರೇ ವ್ಯರ್ಥ ಕೆಲಸ, ಸುಮ್ಮನೆ ಕೆಲಸ ಇಲ್ಲದ ಕಾರ್ಯಗಳನ್ನ ಮಾಡ್ಕೋತ ಹೋಗ್ತಾರೆ. ಯಾವ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸುಮ್ಮನೆ ಏನೇನೋ ಮಾಡ್ಕೋತ ಹೋಗ್ತಾರೆ. ಇವರು ಅನ್ಕೊಂಡಿದ್ದಾರೆ. ಇವತ್ತು ಉದಾಹರಣೆಯಾಗಿ ಹೇಳ್ತೇನೆ ಕೇಳಿ, ಸ್ವಲ್ಪ ನನ್ನ ಕಡೆ ಗಮನ ಕೊಡಿ. ಹೆಚ್ಚು ಮಜಾ ಮಾಡೋರು ಯಾರ್ರಿ? ಹಲ್ಲೆಲೂಯ್ಯ. ಏನು ಕೆಲಸ ಇಲ್ಲ ನೋಡ್ರಿ, ಇವರೇ ಹೆಚ್ಚು ಮಜಾ ಮಾಡೋರು. ಶ್ರೀಮಂತರು ಇದ್ದವರು ತೋರಿಸ್ಕೊಳಲ್ಲ, ಅವರು ಜೀವನ ಸಾಗಿಸ್ತಾರೆ. ಇವರು ಏನ್ ಮಾಡ್ತಾರೆ ಗೊತ್ತಾ? ಸ್ವಲ್ಪ ಬಂದ ತಕ್ಷಣ ನನ್ನಂಗೆ ಯಾರದಾರ ಅಂತ ಹೋಗಿ ಎಲ್ಲಾ ಕಳ್ಕೊಂಡು ಆಮೇಲೆ ಬಾಯಿ ಒಣಗಿಸ್ಕೊಂಡು ಬಂದು ಕೂತಿರ್ತಾರೆ. ಹಲ್ಲೆಲೂಯ್ಯ. ಸಿಕ್ಕರೆ ಸಾಕು. ಅಪ್ಪಿತಪ್ಪಿ ಯಾವತ್ತು 100 ರೂಪಾಯಿ ಇಲ್ಲಾರ್ದವನ್ ಕೈಯಾಗ 1000 ರೂಪಾಯಿ ಸಿಕ್ಬಿಟ್ರೆ ಅವನ ಜೀವನದಾಗ ಅವನ ಶ್ರೀಮಂತನೇ ಯಾರಿಲ್ಲ. ಹಲ್ಲೆಲೂಯ್ಯ. ಹಂಗೆ ಮಜಾ ಮಾಡ್ತಾರೆ. ಆಮೇಲೆ ಖಾಲಿ ಆದ ಮೇಲೆ ಅದೇ ಕೆಲಸ, ದರಿದ್ರ ಕೆಲಸ. ಹಲ್ಲೆಲೂಯ್ಯ. ಅದಕ್ಕೆ ಹೇಳ್ತದೆ, ದುಡಿದು ಹೊಲಗೈಯುವವನಿಗೆ ಹೊಟ್ಟೆ ತುಂಬ ಅನ್ನ, ಹೊಟ್ಟೆ ತುಂಬ ಊಟ ಸಿಗತ್ತೆ, ಅನ್ನ ಸಿಗತ್ತೆ. ಹಲ್ಲೆಲೂಯ್ಯ. ವ್ಯರ್ಥ ಕಾರ್ಯಸ್ಥನಿಗೆ, ವ್ಯರ್ಥ ಕಾರ್ಯಗಳನ್ನ ಮಾಡುವವನಿಗೆ ಹೊಟ್ಟೆ ತುಂಬ ಬಡತನ, ಹೊಟ್ಟೆ ತುಂಬ ಬಡತನ. ಹಲ್ಲೆಲೂಯ್ಯ. ನಂಬಿಗಸ್ತನು ಆಶೀರ್ವಾದಕ್ಕೆ ಪೂರ್ಣನಾಗುವನು, ಧನವಂತನಾಗಲು ಆತರ ಪಡುವವನು ದಂಡನೆಯನ್ನು ಹೊಂದುವನು. ಶ್ರೀಮಂತನಾಗ್ಬಿಡ್ಬೇಕು ಅಂತ ಹೇಳಿ ಏನೆಲ್ಲ ಅಡ್ಡದಾರಿ ಹಿಡಿತಾನೆ ನೋಡ್ರೆ, ಇವನಿಗೆ ಶಿಕ್ಷೆ ಖಂಡಿತವಾಗಿ ಇರುತ್ತೆ. ಹಲ್ಲೆಲೂಯ್ಯ. ಅದಕ್ಕೆ ಸಭೆ ಜನರಿಗೆ ನಾನು ಹೇಳ್ತೇನೆ, ಲೋಕ ದುಡಿಯುವ ರೀತಿಯಲ್ಲಿ ದುಡಿಬೇಡ,
ಲೋಕ ಓಡುವ ರೀತಿಯಲ್ಲಿ ಓಡಬೇಡ. ಲೋಕದ ಆಸೆಯಂತೆ ನಿನ್ನ ಆಸೆ ಆಗೋದು ಬೇಡ. ಲೋಕದ ವಿಚಾರದಂತೆ ನಿನ್ನ ವಿಚಾರ ಬೇಡ. ಲೋಕ ಹಂಗ ನಡೀತಾ ಇದೆ, ಅವರ ಹಿಂಗಿದ್ದಾರೆ, ಅವರಂಗಲ್ಲ. ನಿನ್ನ ದೇವರ ಹೆಂಗೆ ನಡೆಸ್ಬೇಕೋ ಅದರಂತೆ ನಡೆಯುವುದಕ್ಕೆ ಆಸೆ ಪಡು. ನಿನಗೆ ಅನ್ನ ತೃಪ್ತಿಯಾಗಿ ಸಿಗತ್ತೆ. ಹಲ್ಲೆಲೂಯಾ. ಸಂತೋಷದ ಜೀವಿತವನ್ನ ಜೀವಿಸ್ತೀಯ, ಆಶೀರ್ವಾದದ ಜೀವಿತವನ್ನ ಜೀವಿಸ್ತೀಯ. ಯಾವಾಗ ಆತುರ ಪಡಕ್ ಹೋಗ್ತೀಯೋ, ಯಾವಾಗ ತಾಳ್ಮೆ ಕಳ್ಕೋತೀಯೋ, ಯಾವಾಗ ನಿಮಗೆ ಅವಸರ ಬಂದು ಬರ್ತದೋ, ಆವಾಗ ಏನಾಗತ್ತೆ ಗೊತ್ತಾ? ಧನವಂತನಾಗ್ಬೇಕಂತ ಬಹಳ ಆಸೆ, ಶ್ರೀಮಂತರಾಗ್ಬಿಡ್ಬೇಕಂತ ಆಸೆ, ಏನೋ ದೊಡ್ಡವರಾಗ್ಬಿಡ್ಬೇಕಂತ ಆಸೆ, ಅಯ್ಯಯ್ಯೋ ಏನೇನೋ ಮಾಡ್ಕೋಬೇಕಂತ ಆಸೆ. ಆದ್ರೆ ಬೈಬಲ್ ಹೇಳ್ತದೆ, ನಿನಗೆ ದಂಡನೆ ತಪ್ಪಿದ್ದಲ್ಲ, ಶಿಕ್ಷೆ ತಪ್ಪಿದ್ದಲ್ಲ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರಿಗೆ ಹೇಳು, ಅಡ್ಡ ದಾರಿ ಹುಡುಕಿ ಶ್ರೀಮಂತನಾಗೋದಕ್ಕೆ ಆಸೆ ಪಟ್ರೆ ಶಿಕ್ಷೆ ತಪ್ಪಿದಲ್ಲ. ಇದನ್ನ ಹೇಳಿದ್ದು ದೇವರು. ನ್ಯಾಯವಾಗಿ ದುಡಿಯೋರು ಉದ್ಧಾರ ಆಗೇ ಆಗ್ತಾರೆ. ನ್ಯಾಯವಾಗಿ ದುಡಿಯುವಂತವರು ಯಾವತ್ತಾದ್ರೂ ಉದ್ಧಾರ ಆಗೇ ಆಗ್ತಾರೆ. ಆದ್ರೆ ಶ್ರೀಮಂತಿಕೆ ಬಂದು ಬಿಡ್ಬೇಕು, ಉದ್ಧಾರ ಆಗ್ಬಿಡ್ಬೇಕು, ನಾನು ಬೆಳೆದ್ ಬಿಡ್ಬೇಕು, ಎಲ್ಲದರಲ್ಲಿ ನಾನೇ ಕಾಣಬೇಕಂತಂದ್ರೆ ನರಕದಲ್ಲಿ ಬದಲು ನೀನೇ ಕಾಣ್ತೀಯ. ನರಕದಲ್ಲಿ ಮೊದಲನೇ ಸ್ಥಾನ ನಿನಗೂ ಇರ್ತದೆ. ಎಲ್ಲರ ಮುಂದೆ ಕಾಣಿಸ್ಕೊಳ್ಳೋಂಗೆ ಜೀವನ ಮಾಡೋದಕ್ಕೆ ಇವತ್ತು ಸಭೆ ನೀನು ಓಡೋದಾದ್ರೆ ನರಕದಲ್ಲಿ ಮೊದಲನೆಯ ಸ್ಥಾನ ಕೂಡ ನಿನಗೆ ಇರ್ತದೆ. ಎಚ್ಚರಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದನ್ನ ಆಸೆ ಪಟ್ಟು ನಿನ್ನ ಮನರಂಜನೆಗಾಗಿ ಓಡ್ತಾ ಇದೆಯೋ, ನಿನ್ನ ಕಣ್ಣಿನ ಆಸೆಗಾಗಿ ಓಡ್ತಾ ಇದೆಯೋ, ಅಥವಾ ನಿನ್ನ ಶರೀರದ ಇಚ್ಛೆಗಳಿಗಾಗಿ ಓಡ್ತಾ ಇದೆಯೋ, ಒಂದು ತುಂಡು ಬಟ್ಟೆಗೋಸ್ಕರವಾಗಿ ಓಡಾಡ್ತಾ ಇದೆಯೋ, ಸ್ವಲ್ಪ ಗಮನ ಕೊಟ್ಟು ಕೇಳು. ಎಲ್ಲವನ್ನ ಕಳ್ಕೊಂಡು ನರಕದಲ್ಲಿ ಒದ್ದಾಡೋದಕ್ಕಿಂತ ಇವತ್ತೇ ತಾಳ್ಮೆಯಿಂದ ದೇವರ ಸನ್ನಿಧಿಯಲ್ಲಿ ಇರುವುದಾದ್ರೆ ಹೊಟ್ಟೆ ತುಂಬಾ ಅನ್ನನೂ ಸಿಗುತ್ತೆ, ದೈವಿಕ ಆಶೀರ್ವಾದನೂ ನಿನಗೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ, ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಒಂದು ವಾಕ್ಯವನ್ನ ಓದೋಣ. 28ನೇ ಅಧ್ಯಾಯದ ಅದೇ 21ನೇ ವಾಕ್ಯ ನೋಡ್ರಿ. ಏನಂತೆ? ಪಕ್ಷಪಾತವು ಅಧರ್ಮ, ತುತ್ತು ಅನ್ನಕ್ಕಾಗಿ. ಹಲ್ಲೆಲೂಯಾ. ಒಂದು ಹೊತ್ತಿನ ಅನ್ನಕ್ಕಾಗಿ ದ್ರೋಹ ಮಾಡೋರು ಇವತ್ತಿದ್ದಾರೆ. ಇದಾರಿಲ್ವೋ? ಇದಾರಿಲ್ರಿ? ಬರೇ ಒಂದು ಹೊತ್ತಿನ ಊಟಕ್ಕಾಗಿ, ಒಂದು ಹೊತ್ತಿನ ಊಟಕ್ಕಾಗಿ ಇವತ್ತು ದ್ರೋಹ ಮಾಡೋರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಕೆಳಗಡೆ ಇದೆ, ಒಂದು ಹೊತ್ತಿಗೋಸ್ಕರವಾಗಿ ಜನರು ದ್ರೋಹ ಮಾಡೋದುಂಟು. ಲೋಭಿ ಅಂದ್ರೆ ಆಸೆ ಬಡಕನು, ಹೆಚ್ಚು ಆಸೆ ಉಳ್ಳವನು. ಎಷ್ಟಿದ್ರೂ ಕೂಡ ಕಡಿಮೆನೆ ಅವನಿಗೆ, ಇನ್ನೂ ಬರಬೇಕು. ಆಸೆಯಿಂದ ತುಂಬಲ್ಪಟ್ಟವನು ಲೋಭಿ. ಹಲ್ಲೆಲೂಯಾ. ಓದ್ತೀರಾ? ಲೋಭಿ ಅಂದ್ರೆ ಆಸೆ ಬುಡುಕನ್ನು, ಆಸೆಗೆ ಒಳಪಡುವಂತ ವ್ಯಕ್ತಿ ಆಸ್ತಿಯನ್ನ ಹೆಂಗಾದ್ರೂ ಗಳಿಸ್ಬೇಕಂತ ಹೇಳಿ ಆತುರ ಪಡುವನು. ತನಗೆ ಕೊರತೆಯಾಗುವುದೆಂದು ಅವನು ಅರಿಯನು. ಅವನಿಗೆ ಗೊತ್ತೇ ಆಗಲ್ಲ ತನಗೆ ತಾನು ಕೊರತೆ. ತನ್ನ ಬಾವಿಯನ್ನ ತಾನೇ ತೊಡ್ಕೊಳ್ತಾ ಇದ್ದ, ತನ್ನ ಗುಂಡಿಯನ್ನ ತಾನೇ ತೊಡ್ಕೊಳ್ತಾ ಇದ್ದಾನೆ, ತನ್ನ ಕಷ್ಟದ ದಿನಗಳನ್ನ ತಾನೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಇವತ್ತು ಕಣ್ಣಿಗೆ ಕಾಣೋದ್ರಿಂದ ಓಡಿ 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 ಸುಸ್ತಾಗಿ ಗೊತ್ತಾಗತ್ತೆ. ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗತ್ತೆ, ಅಯ್ಯೋ ಸೊಲೊಮೋನನ್ ಹೇಳ್ತಾನಲ್ಲ. ಹಲ್ಲೆಲೂಯಾ. ಸೊಲೊಮೋನನ್ ಹೇಳ್ತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಅವತ್ತು ಗೊತ್ತಾಗತ್ತೆ, ನಾನು ಪಟ್ಟ ಪ್ರಯಾಸ, ನಾನು ಮಾಡಿದ ಕೆಲಸ, ನಾನು ಎದಕ್ಕಾಗಿ ಓಡಿದ್ನೋ ಅದೆಲ್ಲ ಕಳ್ಕೊಂಡ್ ಬಿಟ್ನಲ್ಲ. ಆ ದುಃಖ ಬರಬಾರದಂತಂದ್ರೆ, ಆ ದಿನ ನೀವತ್ತು ನೋಡಬಾರ್ದಂತಂದ್ರೆ ಈಗಲೇ ಒಂದು ಅವಕಾಶವಿದೆ. ದೇವರ ಸನ್ನಿಧಿಯಲ್ಲಿ ಕೂತ್ಕೋ, ದೇವರ ಸಮ್ಮುಖದಲ್ಲಿ ಕಾಯಿ, ದೇವರನ್ನ ಹುಡುಕು. ಉದ್ಧಾರವು ಆತನಿಂದಲೇ. ಇಲ್ಲ ಅಂತಂದ್ರೆ ನಿನ್ನ ಜೀವಿತ ಕೊರತೆ ಆಗತ್ತೆ. ಆದ್ರೆ ಇವತ್ತು ಸಮೃದ್ಧಿ ಇದೆ, ಇವತ್ತು ಚೆನ್ನಾಗಿದೆ, ಒಳ್ಳೆ ಬಟ್ಟೆ, ಹಲ್ಲೆಲೂಯಾ. ಕಾಸ್ಟ್ಲಿ ಶೇಂಟ್ ಹೊಡಿತೀವಿ ಗೊತ್ತ್ರಿ. ನಾನಂತೂ ನನಗದು ನೋಡಿದರೆ ಆಗಲ್ಲ. ಹಲ್ಲೆಲೂಯಾ. ಆ ದಿನ ಬರಬಾರ್ದಂತಂದ್ರೆ ಈಗಲೇ ಒಂದು ಅವಕಾಶ ದೇವರು ಕೊಡ್ತಾನೆ. ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡು. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರಿಗೆ ಹೇಳು, ಆಸೆ ಬುಡುಕನಾಗಬೇಡ. ಹಲ್ಲೆಲೂಯಾ. ಅತಿ ಆಸೆ ಉಳ್ಳವನಾಗಬೇಡ. ಕೊರತೆ ಬಂದಿತ್ತು, ಹುಷಾರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಪ್ರೀತಿಯ ದೇವಚಂದ್ರೆ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಮುಂದೆ ಓದೋಣ. ಮುಖ ಸ್ತುತಿ ಮಾಡುವವರಿಗಿಂತಲೂ ಗದರಿಸುವವನು ಹಲ್ಲೆಲೂಯ. ಮುಖ ಸ್ತುತಿ ಮಾಡಿ ನೀವು ಒಳ್ಳೆಯವ್ರಿ, ನೀವು ಒಳ್ಳೆ, ನಿನಗೆ ನರಕಕ್ಕೆ ಹೋಯ್ತಾರ ಹುಷಾರ. ಹಲ್ಲೆಲೂಯ. ನೀವು ಭಾರಿ ಒಳ್ಳೆಯವರು, ನಿಮ್ಮಂಗ್ ಯಾರು ಇಲ್ಲ, ನಿಮ್ಮಂಗ್ ಯಾರು ಇಲ್ಲ ಅಂತ ನೀನು ಸೀದಾ ನರಕಕ್ಕೆ ದಬ್ಕೊಂಡು ಹೋಗ್ತಾರ. ಹುಷಾರಾಗ್ಬಿಡು. ಅದೇ ಹೇಳ್ತದೆ, ಗದರಿಸುವಂತವನು ದಾರಿ ತೋರಿಸ್ತಾನೆ. ಈಗ ಏನಾದ್ರೂ ಬುದ್ಧಿವಾದ ಹೇಳಿದ್ರೆ ಕೋಪ ಬರ್ತದೆ. ನಾಳೆ ಕೋಪ ಅಲ್ಲ, ಕಣ್ಣೀರು ಸುರಿಸಿದ್ರು ಅದರ ಬೆಲೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯ. ಇವತ್ತು ಗದರಿಕೆ ಮಾತು ಎಲ್ಲರಿಗೂ ಇಷ್ಟ ಇಲ್ಲ, ಎಚ್ಚರಿಸುವಂಥದ್ದು ಎಲ್ಲರಿಗೂ ಇಷ್ಟ ಇಲ್ಲ. ಎಲ್ಲರಿಗೂ ನಮಗೆ ಉಬ್ಬಿಸಿ ಮಾತಾಡಬೇಕು, ಮೇಲೆತ್ತಿ ಮಾತಾಡಬೇಕು, ಅವರಿಗೆ ಮನರಂಜನೆ ರೀತಿಯಲ್ಲಿ ಮಾತಾಡಬೇಕು, ಅವರಿಗೆ ಉತ್ಸಾಹದಲ್ಲಿ ತೇಲಾಡುವಂತೆ ಮಾಡಬೇಕು. ಅವಾಗ ನಮ್ಮವ್ರು ಚೆನ್ನಾಗಿದ್ದಾರೆ, ನಮ್ಮ ಬಂಧುಗಳಗ ಚೆನ್ನಾಗಿದ್ದಾರೆ, ನಮ್ಮ ಅಕ್ಕ ತಂಗಿ ಚೆನ್ನಾಗಿದ್ದಾರೆ, ನಮ್ಮ ಅಣ್ಣ ತಮ್ಮರು ಚೆನ್ನಾಗಿದ್ದಾರೆ, ನಮ್ಮ ಸಭೆ ಚೆನ್ನಾಗಿದೆ. ಯಾವಾಗ ರಿವರ್ಸ್ ಹೊಡೆದು ಇದು ಅಲ್ಲ ಅಂತ ನೀನು ಹೇಳು, ಅವಾಗೆಲ್ಲ ರಿವರ್ಸ್ ಬಾಣ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನಲ್ಲ, ವಾಕ್ಯದ ಸಮೇತ ಆಧಾರಿತವಾಗಿ ಹೇಳ್ತಾ ಇದ್ದೆ. ದೋಷವಿಲ್ಲವೆಂದು ತಂದೆ ತಾಯಿಗಳ ಧನವನ್ನ, ಅಂದ್ರೆ ದುಡ್ಡನ್ನ ಕದೀತಾನಲ್ಲ, ತಂದೆ ತಾಯಿಯ ದುಡ್ಡನ್ನ ಯಾರು ಕದೀತಾರಲ್ಲ ಅವರಿಗೆ ದೇವರು ಹೇಳ್ತಾನೆ, ಅವರಿಗೆ ಹೇಳ್ತಾರೆ ಅವರು ಕೆಡುಕನ ಜೊತೆಯಲ್ಲಿ ಜೊತೆಗಾರರಂತೆ. ಯಾರ ಜೊತೆಗಾರರು? ಸೈತಾನನ ಫ್ರೆಂಡ್ ಅವರು, ಕದಿಯುವವರು. ಯಾರ ಫ್ರೆಂಡು? ಹಲ್ಲೆಲೂಯ. ಅವನ ಸ್ನೇಹಿತ ಯಾರಂತಂದ್ರೆ ಸೈತಾನನ. ಕೆಟ್ಟ ಆಲೋಚನೆ ತುಂಬ್ತಾನೆ, ಯಾರ್ಯಾರ ಬಗ್ಗೆನೂ ತಪ್ಪ ಕಲ್ಪನೆ ಕೊಡ್ತಾನೆ, ತಪ್ಪ ವಿಚಾರ ತಂದು ಹಾಕ್ತಾನೆ, ನಿನ್ನ ದಾರಿ ತಪ್ಪಿಸ್ತಾನೆ, ನಿನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ. ನಿನ್ ಫ್ರೆಂಡ್ ಯಾರು ಗೊತ್ತಾ? ಅವನು ಕಳ್ಳನೇ. ಅವನು ಯಾರು? ಸೈತಾನನು. ಹಾಗಾಗಿ ಇವನು ಯಾರು ಫ್ರೆಂಡ್ ಆಗ್ತಾ ಇದ್ದಾನೆ ಗೊತ್ತಾ? ಸೈತಾನನಿಗೆ ಫ್ರೆಂಡ್ ಆಗ್ತಾನೆ. ಏನು ಕೆಲಸ ಇಲ್ಲ, ದುಡಿಮೆ ಇಲ್ಲ, ಯಾವ ಆದಾಯ ಇಲ್ಲ, ಅವ್ರಿಗೆ ಗತಿನೇ ಇಲ್ಲ. ಹಲ್ಲೆಲೂಯ. ಇವರೇ ಕಳ್ಳರು. ಕಳ್ಳರು ಯಾರಂತಂದ್ ಯಾರಂದ್ರೆ ಯಾರಿಗೆ ಕೆಲಸ ಇಲ್ಲ, ಯಾರಿಗೆ ಯಾವ ಜವಾಬ್ದಾರಿ ಇಲ್ಲ, ಅವರೇ ಕಳ್ಳರು. ಕೇಡಿಕನಿಗೆ ಜೊತೆಗಾರನು, ಆಸೆ ಬಡುಕನು, ಬಹಳ ಆಸೆ ಉಳ್ಳವನು, ನನಗೆ ಬೇಕು 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 ಅನ್ನುವವನು ಸುಮ್ಮನೆ ಬರಲ್ಲ. ಅಲ್ಲಿ ಆಸೆ ಇದ್ದಾಗಲೇ ಜಗಳ ಹುಟ್ಟೋದು. ಅವ್ರು ನನಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರ ನೋಡು, ನಿನಗೇನಾಗಿತ್ತು? ನೀನು ಹೋಗ್ಬೇಕಿತ್ತು. ಆಸೆ ನನಗ್ ಸಿಗಲಿಲ್ಲ ನೋಡು, ಆಸೆ. ಈ ಆಸೆ ಇರೋದಾದ್ರೆ ಜಗಳಕ್ಕೆ ಕಾರಣವಾಗುತ್ತದೆ. ಆ ಯೆಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು, ಅಂದ್ರೆ ಗಟ್ಟಿ ಆಗ್ತಾನಂತೆ. ದೇವರ ಮೇಲೆ ನಂಬಿಕೆ ಇಟ್ಟು ನಡೆಯುವಂತ ವ್ಯಕ್ತಿ ಅವನು ಗಟ್ಟಿ ಆಗ್ತಾನೆ. ಅವನು ಯಾವತ್ತೂ ಬಿದ್ದು ಹೋಗೋದಿಲ್ಲ. ಈ ತಿಂಗಳ ವಾಗ್ದಾನ, ನೀನು ದೇವರಲ್ಲಿ ಗಟ್ಟಿ ಆಗ್ಬೇಕಾದ್ರೆ ಅದೇ ವಿಷಯ, ನಾನು ಬಿದ್ದರೂ ಮತ್ತೆ ಎದ್ದೇಳ್ತೇನೆ. ಅದು ದೇವರ ಬಲದಿಂದಲೇ, ಹಲ್ಲೆಲೂಯ, ದೇವರ ಸಾಮರ್ಥ್ಯದಿಂದಲೇ. ಯಾಕಂದ್ರೆ ನಾನು ಗಟ್ಟಿ ಆಗ್ತಿರೋದು ದೇವರಲ್ಲೇ, ನಾನು ಗಟ್ಟಿ ಆಗ್ತಿರೋದು ಯೆಹೋವನಲ್ಲಿ, ನಾನು ತಾಳ್ಮೆ ತಾಳ್ಕೊಳ್ತಾ ಇರೋದು ಯೆಹೋವನಲ್ಲಿ, ನಾನು ಉದ್ಧಾರ ಆಗೋದಕ್ಕೆ ಕೆಲಸ ಮಾಡ್ತಿರೋದು ಯೆಹೋವನಲ್ಲಿ, ನಾನು ಏನೆಲ್ಲ ಮಾಡಕ್ ಹೋಗ್ತಾ ಇದ್ದೆ ಅದು ದೇವರಲ್ಲಿ. ಅದಕ್ಕೆ ವಾಕ್ಯ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳೋದಾದರೆ, ಹಲ್ಲೆಲೂಯ, ಎಲ್ಲ ಉದ್ಧಾರಗಳು ನಿನ್ನನ್ನು ಹಿಂಬಾಲಿಸ್ತವೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ತನ್ನಲ್ಲಿ ತಾನೇ ಭರವಸೆ ಇಟ್ಕೊಂಡು ಬಿಡ್ತಾನೆ. ಕೆಲವೊಬ್ಬರು, ನಾನ್ ದುಡಿತೀನಿ, ನನಗೆ ಕ್ಯಾಪಸಿಟಿ ಇದೆ, ನನಗೆ ಆ ಸಾಮರ್ಥ್ಯ ಇದೆ, ನನಗೆ ಆ ಶಕ್ತಿ ಇದೆ, ನನಗೆ ಗೊತ್ತು ದುಡಿಯೋದು. ಹಲ್ಲೆಲೂಯ. ನನಗೆ ಗೊತ್ತು ದುಡಿಯೋದು, ನಾನು ಹೆಂಗ್ ದುಡಿಬೇಕಂತ ಗೊತ್ತು, ನಾನು ಹೆಂಗ್ ಮಾಡ್ಬೇಕಂತ ಗೊತ್ತು. ಹಲ್ಲೆಲೂಯ. ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಇನ್ನು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ದೇವರ ಬಲ ಬೇಕು. ಹಲ್ಲೆಲೂಯ. ಇಲ್ಲ ಅಂತಂದ್ರೆ ಕೈ ಕಾಲು ಶಟದಲ್ಲೇ ಬಿದ್ದಿರ್ತೀವಿ. ದೇವರ ಬಲ ಇಲ್ಲದಿದ್ರೆ, ನಿನಗೆಲ್ಲ ಗೊತ್ತು, ದುಡಿಯೋದು ಗೊತ್ತು, ಎದ್ದು ನಿಲ್ಲೋದಕ್ಕೆ ಬಲ ದೇವರು ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ದಿನಾ ಒಂದು 50 ರೊಟ್ಟಿ ತಿಂತೀವಿ. 3 ಹೊತ್ತಿಗೆ 50 ರೊಟ್ಟಿ ತಿಂತೀವಿ. ಎಲ್ಲಿ ಇಡ್ತೀವೋ ಗೊತ್ತಿಲ್ಲ. ಬಲ ಜಾಸ್ತಿ, ಶಕ್ತಿ ಜಾಸ್ತಿ, ಸಾಮರ್ಥ್ಯ ಜಾಸ್ತಿ ಇದೆ. ಆದ್ರೆ ಒಂದೇ ಒಂದು ಸಣ್ಣ ಜ್ವರ ಬಂದ್ರೆ ಚರಿಗಿನೂ ಎತ್ತಕ್ಕಾಗಲ್ಲ.
ಗ್ಲಾಸ್ ಹೆಂಡತಿ ಬಂದು ಕುಡಿಸ್ಬೇಕು, ಇಲ್ಲ ಗಂಡ ಬಂದು ಕುಡಿಸ್ಬೇಕು, ಇಲ್ಲ ಮಕ್ಕಳು ಕುಡಿಸ್ಬೇಕು. ಗ್ಲಾಸು ಎತ್ತಕ್ಕಾಗಲ್ಲ. ಎಲ್ಲಿ ಹೋಯ್ತು 50 ರೊಟ್ಟಿದ ಬಲ? ಹಲ್ಲೆಲೂಯಾ. ಎಲ್ಲಿ ಹೋಯ್ತು ಒಳ್ಳೆ ಒಳ್ಳೆ ಊಟ ತಿಂತಿದ್ವಲ್ಲ, ಎಲ್ಲಿ ಹೋಯ್ತು ಅದ್ರ ಬಲ? ಇದೆಲ್ಲ ಬಲ ಸಿಗ್ಬೇಕು, ಪುಷ್ಟಿ ಆಗ್ಬೇಕು, ಗಟ್ಟಿ ಆಗ್ಬೇಕು, ಬೆಳಿಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ಬರಲೇಬೇಕು. ದೇವರ ಸಮ್ಮುಖನೇ ನಿನಗೆ ಬಲ, ದೇವರ ಸಾನ್ನಿಧ್ಯವೇ ನಿನಗೆ ಬಲ, ದೇವರ ಸಾನ್ನಿಧ್ಯವೇ ನಿನಗೆ ಮಾರ್ಗ, ದೇವರ ಸಮ್ಮುಖವೇ ನಿನಗೆ ಮಾರ್ಗ. ಉದ್ಧಾರ ಎಲ್ಲಿಂದ ಅಲ್ಲ, ಉದ್ಧಾರ ಯೆಹೋವನಿಂದಲೇ ನಿನ್ನ ಜೀವಿತಕ್ಕೆ ಬರುತ್ತೆ. ನೀನು ಎಲ್ಲಾದ್ರೂ ಅಡ್ಡದಾರಿ ಹಿಡಿಯಕ್ ಹೋದ್ರೆ ಕೊರತೆಗಳು ನಿನ್ನ ಹಿಂಬಾಲಿಸ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವಚಂದ್ರೆ, ಜ್ಞಾನದಿಂದ ನಡೆಯುವನು ಉದ್ಧಾರವನ್ನ ಪಡೆಯುವನು, ಬಡವರಿಗೆ ದಾನ ಮಾಡುವವನು ಕೊರತೆಯ ಪಡನು. ಹಲ್ಲೆಲೂಯಾ. ಬಂದಿದೆಲ್ಲ ತುಂಬ್ಕೋತೀನಂತಂದ್ರೆ ಹಲ್ಲೆಲೂಯಾ ಕೊರತೆ ಆಗತ್ತೆ. ಆದ್ರೆ ಖಾಲಿ ಆಗ್ತಾ ಇದ್ದಾಗ ತುಂಬಲ್ಪಡ್ತದೆ. ಆಮೆನ್. ಹಲ್ಲೆಲೂಯಾ. ಕೆಲವರು ಕಣ್ಣು ಮುಚ್ಕೊಂಡು ಕೂತಿರ್ತಾರ. ಒಬ್ಬರಿಗೆ ಕಷ್ಟ ಇದೆ, ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಗೊತ್ತು, ಹೆಲ್ಪ್ ಮಾಡ್ಬೇಕಂತ ಗೊತ್ತು, ಕಷ್ಟ ಇದೆ, ಸಮಸ್ಯೆ ಇದೆ ಅಂತ ಗೊತ್ತು. ಆದ್ರೆ ಒಂದು 50 ರೂಪಾಯಿ ಕೊಡೋದಕ್ಕೆ ಕಣ್ಣು ಮುಚ್ಕೊಂಡ್ ಬಿಡ್ತಾರೆ, ಒಂದು 10 ರೂಪಾಯಿ ಕೊಡೋದಕ್ಕೆ ಕಣ್ಣು ಮುಚ್ಕೋತಾರ, ಒಂದು 100 ರೂಪಾಯಿ ಸಹಾಯ ಮಾಡೋದಕ್ಕೆ ಕಣ್ಣು ಮುಚ್ಕೋತಾರೆ. ಅದ್ರ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ರು ಸೈಲೆಂಟ್ ಆಗಿ ಕೂತ್ಕೋತಾರಲ್ಲ, ಇವರು ಶಾಪಕ್ಕೆ ಒಳಗಾಗ್ತಾರೆ ಅಂತ ಬೈಬಲ್ ಹೇಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಯಾವಾಗಲೂ ಧಾರಾಳತೆಯ ಹೃದಯ ಬೇಕು. ನಿನಗಿರ್ತದೋ ಇಲ್ವೋ ಗೊತ್ತಿಲ್ಲ, ನಿನಗೆ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನು ಕೊರತೆ ಪಡಬಾರ್ದಂತಂದ್ರೆ ಇದ್ದದನ್ನ ನೀನು ತ್ಯಾಗ ಮಾಡೋದನ್ನ ಕಲಿ. ಹಾಲೆಲೂಯಾ. ಒಬ್ಬ ರೈತ ಇದಾನಂತ ತಿಳ್ಕೊಳ್ಳೋಣ. ಆ ರೈತನ ಕೈಯಲ್ಲಿ ಒಂದು 10 ಕೆಜಿ ಬೀಜ ಇದೆ, 10 ಕೆಜಿ ಬೀಜ ಇದೆ. ಅಯ್ಯೋ 10 ಕೆಜಿ ಬೀಜ ಇಟ್ಕೊಂಡು ನಾನು ಇಡೀ ವರ್ಷ ಕಳಿಬೇಕಲ್ಲ, ನನಗೆ ತಿನ್ನಕ್ಕಿಲ್ಲ ಅಂತ ಬಿತ್ತಲಿಲ್ಲ ಅಂದ್ರೆ, ನನಗೆ ತಿನ್ನೋದಕ್ಕಿಲ್ಲ, 10 ಕೆಜಿ ಆದ್ರೂ ತಿಂದು ಒಂದು 4 ದಿನ ಆದ್ರೂ ಕಳಿತೀನಿ ಅಂತ ಹೇಳಿ ಆ 10 ಕೆಜಿ ಬೀಜ ಬಿತ್ತೋದಿಲ್ಲ, ಅವನು ಇಟ್ಕೊಂಡ್ ಬಿಟ್ರೆ ಏನಾಗತ್ತೆ? ಕೊರತೆ ಯಾರಿಗೆ? ಸಮಸ್ಯೆ ಯಾರಿಗೆ? ಹಾಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಕಷ್ಟದ ಮಧ್ಯದಲ್ಲಿ, ಉಪವಾಸದಲ್ಲಿ ಇನ್ನೊಂದು 2 ದಿನ ಉಪವಾಸ ಆದ್ರೂ ಪರವಾಗಿಲ್ಲ, ಇದನ್ನು ಬಿತ್ತು ಬಿಡ್ಲಿ ಅಂತೇಳಿ ಬಿತ್ತಿದ್ರೆ ವರ್ಷಾನುಗಟ್ಲೆ ಸಂತೋಷವಾಗಿ ಅವನು ಜೀವಿಸ್ತಾನೆ. ಅವನು ತಿನ್ನೋದು ಮಾತ್ರವಲ್ಲ, ಅನೇಕರಿಗೆ ಊಟನು ಕೊಡ್ತಾನೆ, ಅನೇಕರಿಗೆ ದಾನ ಮಾಡ್ತಾನೆ. ಹಾಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವರ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವ ಜನರೇ, ಕೊರತೆ ಬರಬಾರ್ದ? ಇದ್ದದನ್ನ ಎಲ್ಲರೂ, ಅದಕ್ಕೆ ಕೊರತೆ ಬರಲಿಲ್ಲ ಅಪೊಸ್ತಲ ಕಾರ್ಯದಲ್ಲಿ, ಯಾರಿಗೂ ಕೊರತೆ ಬರಲಿಲ್ಲ. ಕಾರಣ ಏನ್ ಗೊತ್ತಾ? ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ವಿಷಯಕ್ಕಾಗಿ ಅವರಿಗಿದ್ದದೆಲ್ಲವೂ ದೇವರದೇ ಅಂತ ಹೇಳಿ ಯಾವಾಗ ಒಪ್ಪಿಸಿಕೊಟ್ರೋ ಅವ್ರಿಗೆ ಕೊರತೆನೇ ಬರಲಿಲ್ಲ. ಇವತ್ತು ಕೊರತೆ ಬರೋದಕ್ಕೆ ಕಾರಣ ಏನಂತಂದ್ರೆ, ಇದು ನಂದು, ಇದು ನಂದು, ಇದು ನಂದು ಅಂತ ಹೇಳ್ಕೊಂಡು. ಹಾಲೆಲೂಯಾ. ಪರಲೋಕದಲ್ಲಿ ಹೋದಾಗ ಯೇಸು ಸ್ವಾಮಿ, ನಿಂದೇನು ನಂದೇನು ಗೊತ್ತಾಗ್ಲಿಲ್ಲ. ಹಾಲೆಲೂಯಾ. ಎಲ್ಲ ನಂದಂತೆ ಹಿಡ್ಕೊಂಡೆ, ಆದ್ರೆ ಎಲ್ಲವೂ ಕೈ ಬಿಡ್ತು, ನಂದೇನಂತ ನನಗೂ ಗೊತ್ತಾಗ್ಲಿಲ್ಲ. ಈ ರೀತಿಯಲ್ಲಿ ಜೀವನ ಆಗೋದಕ್ಕಿಂತ ನನ್ನದಲ್ಲ ನಮ್ಮದು ಅನ್ನುವ ರೀತಿಯಲ್ಲಿ ಬಂದ್ರನೆ ಕೊರತೆ ನೀಗಲ್ಪಡ್ತಾರೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, 19ನೇ ಅಧ್ಯಾಯದ 2ನೇ ವಾಕ್ಯ ಓದ್ತೀರಾ? ಅಯುಕ್ತ, ತಪ್ಪುವುದು, ಯೆಹೋವನ ಮೇಲೆ ಕುದಿತಾನಂತೆ. ಯಪ್ಪ, ಇವ್ರು ಎಂತವ್ರು? ಇವ್ರು ಏನ್ ಗೊತ್ತಾ? ಇವ್ರು ದೇವರ ಮೇಲೆನೆ ಕುದಿಯೋರು. ಇವ್ರು ನನಗೆ ಯಾಕೆ ದೇವ್ರು ಹಿಂಗ್ ಮಾಡ್ಬಿಟ್ಟ, ನನಗೆ ಹ್ಯಾಂಗ್ ನಡೀತು, ನನ್ನ ಕುಟುಂಬದಾಗ ಹಿಂಗ್ ಬಂತು, ನನ್ನ ಮಕ್ಕಳಿಗೆ ಹಿಂಗ್ ಯಾಕೆ ಆಗ್ಬೇಕು? ಹಾಲೆಲೂಯಾ. ಇವ್ರು ದೇವರ ಮೇಲೆ ಕುದಿತಾರಂತೆ. ದೇವರ ಮೇಲೆ ಕುದಿತಾರ, ನಮ್ಮ ಮೇಲೆ ಕುದಿಯಂಗಿಲ್ಲೇನ್ರಿ? ಹಲೋ, ದೇವರಿಗೆ ಬಿಡಲ್ಲ ಇವರು, ದೇವರ ಮೇಲೆನೆ ಕುದಿತಾರಂತೆ. ಇವ್ರಿಗೆ ಬೆಂಕಿ ಬೇಕಾಗಿಲ್ಲ, ಉರಿ ಹಚ್ಚೋದು ಬೇಕಾಗಿಲ್ಲ, ಒಂದೊಂದು ವಿಷಯ ಸಾಕಿ ಇವರಿಗೆ ಕುದಿಯೋದಕ್ಕೆ. ದೇವರ ಮೇಲೆ ಕೋಪ ಮಾಡ್ಕೊಂಡು ಬಿಡೋದು. ಕೆಲವೊಬ್ರು ದೇವರ ಮೇಲೆ ಕೋಪ ಮಾಡ್ಕೊಂಡು ಪ್ರಾರ್ಥನೆ ಬರೋದೇ ಬಿಡ್ತಾರ. ದೇವರಿಗೆ ಲಾಸ್ ಆಗ್ತದೇನು? ದೇವರಿಗೇನ್ರಿ ಲಾಸ್ ಆಗೋದು?
ನಷ್ಟವಾಗೋ ದೇವರಿಗ ನಾಳೆ ನೀನು ಬಾಯಿ ಬಡ್ಕೊಳ್ಳುವಂತ ಒಂದು ಸ್ಥಿತಿ ಬಂದ್ಬಿಡ್ತದೆ. ದೇವರ ಮೇಲೆ ಕೋಪ ಮಾಡಿ ಕುದಿಬೇಡ. ಒಂದು ವೇಳೆ ದೇವರ ಕೋಪದಲ್ಲಿ ಸಿಕ್ಕರೆ ನೀನು ಯಾರಂತ ನಿನಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ದೇವರ ಕರುಣೆಯಲ್ಲಿ ಹಾದು ಹೋಗ್ತಾ ಇದೀಯಾ, ದೇವರ ಪ್ರೀತಿಯಲ್ಲಿ ಹಾದು ಹೋಗ್ತಾ ಇದೀಯಾ, ದೇವರ ಮಹಾಕೃಪೆ ನಿನ್ನ ಮೇಲೆ ಇದೆ, ದೇವರ ಕನಿಕರ ನಿನ್ನ ಮೇಲೆ ಇದೆ, ದೇವರ ಒಂದು ಉಪಕಾರ, ದೇವರ ಮಾಡ್ತಿರುವಂತಹ ತ್ಯಾಗ, ದೇವರು ಮಾಡಿದಂತಹ ಕಾರ್ಯಗಳು ಇವತ್ತು ನಿನ್ನನ್ನು ಕಾಪಾಡ್ತಾ ಇದೆ. ಅದನ್ನ ನೋಡಿ ಖುಷಿ ಪಡು. ನೀನ್ ಏನಾದ್ರೂ ದೇವರ ಮೇಲೆ ಕುದಿಯಕ್ ಹೋದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ನಷ್ಟವನ್ನ ಅನುಭವಿಸ್ತೀವಿ. ಹಲ್ಲೆಲೂಯಾ. ಯಾರ ಮೇಲೆ ಕುದಿತಾರೆ? ಈಗ ಕುದಿದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀನಿ, ಕೇಳ್ರಿ. ಗ್ಯಾಸ್ ಇದೆಯಾ ಎಲ್ಲರ ಮನೇಲಿ? ಗ್ಯಾಸ್ ಇದೇನ್ರಿ? ಇದೆಯಲ್ಲ? ಕೆಳಗಡೆ ಉರಿ ಹಚ್ಚಿ ಒಂದು ಬೋಗಾಣಿಯಲ್ಲಿ ನೀರಿಟ್ಟು ಕುದಿಸ್ರಿ. ಏನಾಗತ್ತೆ? ಏನಾಗತ್ರಿ? ಯಾರು ಕುದಿಸಿಲ್ವಾ? ಹಂಗೆ ಕುದೀತದೆ. ಅದೇ ಕುದ್ದ ಮೇಲೆ ಏನಾಗತ್ತೆ? ಆವಿ ಆಗತ್ತೆ. ನೀನ್ ಹಾಕಿದ್ದೇನು? ಅಲ್ಲಿ ಇದ್ದಿದ್ದೇನು? ನಿನ್ ಜೀವನ ಹಂಗೆ ಆಗತ್ತೆ. ಕುದಿಬೇಡ, ದೇವರ ಮೇಲೆ ಕುದಿಬೇಡ. ನೀನ್ ಏನೋ ಇದೀನಂತ ಕುದಿಯಕ್ ಹೋದ್ರೆ ನೀನ್ ಯಾರಂತ ಗೊತ್ತಾಗಲ್ಲ, ಅಲ್ಲಿ ನೀನ್ ಸಿಗೋದೂ ಇಲ್ಲ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ನೀರು ಆವಿಯಾಗಿ ಹೋಗುತ್ತೋ ಹಾಗೆ ನಿನ್ನ ಜೀವಿತ ಯಾವ ಅರ್ಥ ಇಲ್ದಂಗೆ ಹೋಗ್ಬಿಡ್ತದೆ. ಅರ್ಥ ಆಗ್ತಾ ಇದೀಯಾ? ಯಾವುದಕ್ಕೂ ಅರ್ಥ ಇಲ್ದಂಗ ಆಗ್ಬಿಡ್ತೀಯ, ಯಾವುದಕ್ಕೂ ಬೆಲೆ ಇಲ್ದಂಗ ಆಗ್ಬಿಡ್ತೀಯ. ದೇವರ ಮೇಲೆ ಕೋಪ ಮಾಡಬೇಡ. ಹಲ್ಲೆಲೂಯಾ. ದೇವರ ಮೇಲೆ ಕೋಪ ಮಾಡಬೇಡ. ದೇವರು ನನಗೇನು ಮಾಡ್ಲಿಲ್ಲ, ದೇವರು ಏನು ಮಾಡ್ಲಿಲ್ಲ. ನೀನು ಬದುಕಿದಿದೆ ದೇವರ ಕೃಪೆಯಿಂದ. ಇವತ್ತು ಜೀವಿತವಾಗಿರೋದೇ ದೇವರ ಕೃಪೆಯಿಂದ. ಇವತ್ತು ಎದ್ದು ನಡೆದಾಡ್ತಾ ಇದೆ ಅಂದ್ರೆ ದೇವರ ಕೃಪೆ. 3 ಹೊತ್ತು ಊಟ ಸಿಗ್ತಾ ಇದೆ ಅಂದ್ರೆ ದೇವರ ಕೃಪೆ. ಎಲ್ಲರ ಮುಖವನ್ನ ನೋಡಿ ಚೆನ್ನಾಗಿ ನಗರಗ್ತಾ ಇದೆಯಲ್ಲ, ದೇವರ ಕೃಪೆ. ದೇವರು ಏನು ಮಾಡಿಲ್ಲ ಅಂತ ಅನ್ಬೇಡ. ಇಲ್ಲ ಅಂತಂದ್ರೆ ಆವಿಯಾಗಿ ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳು, ಕುದೀತಿ. ಹಲ್ಲೆಲೂಯಾ. ಯಾವ್ದಾದ್ರು ಪದಾರ್ಥ ಆಗುವಂಗ್ ಕುದಿ, ಸುಮ್ಮನೆ ಆವಿ ಆಗ್ಬೇಡ. ಹಲ್ಲೆಲೂಯಾ. 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 ಪ್ರೀತಿಯ ದೇವಜನರೇ, ದೇವರ ಮೇಲೆ ಕೋಪಗೊಳ್ಳವರೇ, ದೇವರ ಮೇಲೆ ಕೋಪ ಮಾಡುವವರೇ, ದೇವರ ಮೇಲೆ ತಪ್ಪು ಹೊರಿಸುವವರೇ, ದೇವರಲ್ಲಿ ದೋಷಗಳನ್ನ ಕಂಡುಹಿಡಿಯುವುದಕ್ಕೆ ಪ್ರಯತ್ನ ಮಾಡುವವರೇ, ನೀವು ಶ್ರೇಷ್ಠರಂತ ಅನ್ಕೋಬೇಡ್ರಿ. ನಿಮ್ಮ ಗುಂಡಿಯನ್ನ ನೀವೇ ತೋಡ್ತಾ ಇದ್ದೀರಾ. ಹಲ್ಲೆಲೂಯಾ. ನಿಮಗೆ ಅಪಾಯ ಖಂಡಿತವಾಗಿ ಇರ್ತದೆ. ಎಚ್ಚರಿಕೆಯಿಂದ ಇವತ್ತು ದೇವರ ಮುಂದೆ ತಪ್ಪಾಯ್ತು ಸ್ವಾಮಿ, ನೀನು ಏನೆಲ್ಲ ಮಾಡಿದ್ರು ನನ್ನ ಹಿತಕ್ಕಾಗಿ ಮಾಡ್ತೀನಿ ಅಂತ ಸರೆಂಡರ್ ಆಗೋದಾದ್ರೆ ದೇವರು ಮತ್ತೆ ನಿನ್ನನ್ನ ಅಲ್ಲಿಂದ ಎಬ್ಬಿಸ್ತಾನೆ. ಅಲ್ಲಿಂದ ದೇವರು ಮತ್ತೆ ನಿನ್ನನ್ನು ಎತ್ತಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ತಿಳುವಳಿಕೆ ಇಲ್ಲದೆ ಕೋರುವುದು ಅಯುಕ್ತ, ದುಡುಕುವ ಕಾಲು ದಾರಿ ತಪ್ಪುವುದು. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನೇ ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ದೇವರ ಮೇಲೆ ಕೋಪಗೊಳ್ತಾನಂತ. ಹಲ್ಲೆಲೂಯಾ. ಇನ್ನೊಂದ್ಸಾರಿ ಎಲ್ಲರ ಕಡೆ ಅವ್ರ ಮುಖ ನೋಡ್ರಿ, ಅವ್ರಿಗೆ ಹೇಳ್ರಿ ಹಿಂಗೆ, ಹಲ್ಲೆಲೂಯಾ. ಜನ ದೇವರ ಮೇಲೇನೆ ಕುದೀತಾರೆ. ನಿನ್ನ ಮೇಲೆ ಕುದಿದೇನು ಬಹಳ ಹೊತ್ತಲ್ಲ. ಟೆನ್ಷನ್ ತಗೋಬೇಡ, ದೇವ್ರ ನಿನ್ ಜೊತೆ ಇದ. ದೇವರ ಮೇಲೆ ಕುದಿತಾರೆ, ನಮ್ಮ ಮೇಲೆ ಕುದಿಯಾಗಿಲ್ಲೇನ್ರಿ? ಪರಿಶುದ್ಧ ದೇವರನ್ನೇ ಅಪರಾಧಿ ರೀತಿಯಲ್ಲಿ ನೋಡ್ತಾರೆ. ಪಾಪಿಯಾದ ನಮ್ಮನ್ನು ಬಿಟ್ಬಿಡ್ತಾರ. ಹಲ್ಲೆಲೂಯಾ. ನಮ್ಮ ಮೇಲೆ ಕುದಿಯೋರು ಕುದಿತಾನೆ ಇರ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ಒಂದು ವಿಷಯವನ್ನ ಹೇಳ್ತೇನೆ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಾಕ್ಯಕ್ಕೆ ಹೋಗೋಣ. ಇಲ್ಲೊಂದು ಕತೆ ಇದೆ. ಏನ್ ಕತೆ ಅಂತಂದ್ರೆ, ಒಂದು ಬುರುಜ್ ಅಂತಂದ್ರೆ ಒಂದು ಮನೆ ಅಂತ ತಳ್ಕೊಳ್ಳೋಣ. ಒಂದು ಮನೆ ಕಟ್ಟುವವನು. ಎಷ್ಟು ಜನ ಮನೆ ಕಟ್ಟಿದೀವಾ? ಕಟ್ಟೋದಕ್ಕಿಂತ ಮುಂಚೆ ಏನೆಲ್ಲ ಮಾಡಿದೀವಿ ಹೇಳ್ರಿ ನೋಡೋಣ. ಮನೆ ಕಟ್ಟೋಕ್ಕಿಂತ ಮುಂಚೆ ಏನ್ ಮಾಡಿದೀವಿ? ಅಲ್ಲ, ಜಾಗ ಕ್ಲೀನ್ ಅಲ್ಲ, ಜಾಗದ ಕಡೆ ನೋಡೋಕ್ಕಿಂತ ಮುಂಚೆನೂ ಒಂದು ಕೆಲಸ ಮಾಡ್ತೀವಿ. ಮೊದಲು ಜೇಬ್ ನೋಡ್ತೀವಿ. ಹಲ್ಲೆಲೂಯಾ. ಇದಾವು ಇಲ್ವೋ ಅಂತ ಹೇಳಿ ನೋಡ್ರಿ. ಈ ಜೇಬ್ ಖಾಲಿ ಇತ್ತಂದ್ರೆ
2 ತಿಂಗಳು 3 ತಿಂಗಳಲ್ಲಿ ಆಗುವ ಕೆಲಸ 4 ವರ್ಷ ಆಗತ್ತೆ, 5 ವರ್ಷ ದಾಟ್ತೀವಿ. ಯಾಕಂದ್ರೆ ಪ್ಲಾನ್ ಇಲ್ಲ. ಪ್ಲಾನ್ ಇಲ್ಲದೆ ಇರೋ ವ್ಯಕ್ತಿ ಹೆಂಗಿರ್ತಾನ ಅಂತ ಹೇಳಿ ಬೈಬಲ್ ಹೇಳ್ತದೆ ನೋಡಿ. ಇವತ್ತು ನೀನು ಕೆಲಸ ಇಲ್ಲ, ಪ್ಲಾನ್ ಇಲ್ಲ, ನೀನ್ ಹೆಂಗ್ ಜೀವನ ಮಾಡ್ಬೇಕಂತ ಗೊತ್ತಿಲ್ಲ, ನೀನ್ ಯಾವ ರೀತಿಯಲ್ಲಿ ನಡಿಬೇಕಂತ ಗೊತ್ತಿಲ್ಲ ಅಂದ್ರೆ ನಿನ್ ಜೀವಿತ ಹೆಂಗಿರ್ತದ ಅಂತ ಸ್ವಲ್ಪ ಆಲೋಚನೆ ಮಾಡು. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 28ನೇ ವಾಕ್ಯ, ನಿಧಾನವಾಗಿ ಸ್ಪಷ್ಟವಾಗಿ ಅದನ್ನು ಓದ್ರಿ. ನಿಮ್ಮಲ್ಲಿ ಯಾವನಾದರೂ ಒಂದು ಮನೆಯನ್ನ ಕಟ್ಟಿಸಬೇಕೆಂದು ಅಥವಾ ಬುರುಜನ್ನ ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಬರ್ತದೆ, ಅದರಿಂದ ಅದನ್ನ ಹಿಡಿದು ಅದನ್ನ ತಿರಿಸೋದಕ್ಕೆ ಸಾಕಾಗುವಷ್ಟು, ಅಂದ್ರೆ ಆ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ, ಆ ಕೆಲಸ ಮುಗಿಯೋ ತನಕ ಸಾಕಾಗುವಷ್ಟಂತ ಆ ಹಣ ಅಥವಾ ಅದಕ್ಕೆ ಬೇಕಾಗಿರುವ ಮಟೀರಿಯಲ್ಗಳು ಇದೆಯೋ ಇಲ್ಲೋ ಅಂತ ಹೇಳಿ ಮೊದಲು ಆಲೋಚನೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಹಿಂಗ್ ಹೇಳ್ತೀವಿ, ನಾವ್ ಎಲ್ಲರೂ ಹೇಳಿರ್ತೀವಿ, ₹1 ಇಲ್ರಿ, ದೇವ್ರ ಮೇಲೆ ನಂಬಿಕೆ ಇಟ್ಟು ಚಾಲು ಮಾಡಿ. ನಿನ್ನ ಮೇಲೆ ನಿನಗ ನಂಬಿಕೆ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಡ್ತಿ. ಈಗ ದುಡಿಬೇಕಂದ್ರೆ ₹1 ಆದಾಯ ಇಲ್ಲ, ಈಗ ದೇವ್ರ ಬಂದು ಕೊಟ್ಬಿಡ್ತಾನ? ನೀನ್ ದುಡಿಬೇಕಂತ ದೇವ್ರು ಹೇಳೋದು. ದೇವ್ರ ತಂದ ಮೇಲಿಂದ ಸುರಿಯೋದಿಲ್ಲ, ಚೀಲ ಸುರಿದು. ಹಲ್ಲೆಲೂಯಾ. ಇಲ್ಲಪ್ಪ ತುಂಬಿಸ್ಕೋ, ಮನೆ ಕಟ್ಟಿಸ್ಕೋ ಅಂತ ಹೇಳಿ ಮೇಲಿಂದ ಬೆಳ್ಳಿ ಬಂಗಾರ ಸುರಿಯಲ್ಲ. ಹಲ್ಲೆಲೂಯಾ. ನಿನ್ ಜೀವಿತ ಬೆಳ್ಳಿ ಬಂಗಾರ ಹಾಗೆ ಹೊಳಿಬೇಕಾದ್ರೆ ಮೊದಲು ನೀನ್ ದುಡಿಬೇಕು. ನೀನೆಲ್ಲರಿಗೆ ಆಶೀರ್ವಾದವಾಗಿರ್ಬೇಕಾದ್ರೆ ಫಸ್ಟ್ ನೀನ್ ದುಡಿಬೇಕು. ಇಲ್ಲಿ ಹೇಳ್ತದೆ, ಮನೆ ಕಟ್ಟಬೇಕಂತ ಏನೋ ಕೈ ಹಾಕ್ಬಿಟ್ಟಿದ್ಯಪ್ಪ, ಆದ್ರೆ ನಿನ್ನಲ್ಲಿ ಕಟ್ಟೋದಕ್ಕೆ ಸಾಮರ್ಥ್ಯ ಇದೆಯಾ? ಹಲ್ಲೆಲೂಯಾ. ನೋಡಿ, ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತ್ಕೋಬೇಕು. ಹಲ್ಲೆಲೂಯಾ. ಯಾವ ವ್ಯಕ್ತಿ ಕೂತ್ಕೊಂಡು ವಿಚಾರ ಮಾಡಲ್ಲ ಆ ವ್ಯಕ್ತಿ ಸಕ್ಸಸ್ ಆಗೋದಿಲ್ಲ. ಕೂತ್ಕೊಳ್ಳೋದರ ಅರ್ಥ ಏನ್ ಗೊತ್ತಾ? ತಾಳ್ಮೆ ಇರ್ಲಿ ಅಂತ. ಹಲ್ಲೆಲೂಯಾ. ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿತು, ಎಷ್ಟು ಖರ್ಚು ಹಿಡಿತದೆ ಅಂತ ಹೇಳಿ ಮೊದಲು ನೋಡ್ಬೇಕು. ಪ್ರಾರಂಭದಿಂದ ಮುಕ್ತಾಯದವರೆಗೆ ಒಂದು ಅಂದಾಜಿನಲ್ಲಿ ಅದರ ಖರ್ಚು ವೆಚ್ಚಗಳನ್ನ ತೆಗಿಬೇಕು. ಹಲ್ಲೆಲೂಯಾ. ಅದನ್ನು ತೀರಿಸೋದಕ್ಕೆ ಸಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡೋದಿಲ್ವೋ? ಮಾಡ್ತಾನೆ ಇಲ್ವೋ? ಹಲ್ಲೆಲೂಯಾ. ಮೊದಲು ಲೆಕ್ಕಾಚಾರ ದೇವರ ಸನ್ನಿಧಿಯಲ್ಲಿ ಇದ್ರೆ ಎಲ್ಲದಕ್ಕೂ ದೇವರೇ ಕೂಡಿಸಿ ತರ್ತಾನೆ. ಹಲ್ಲೆಲೂಯಾ. ಇಲ್ಲ ಅಂತಂದ್ರೆ ಆತುರ ಪಟ್ಟು ಏನಾದ್ರೂ ಒಂದು ಮಾಡ್ಬಿಟ್ಟು ಮಧ್ಯ ನಿಂದಿಸ್ಬಿಟ್ಟು ಅಂತಂದ್ರೆ ಅವಮಾನದ ಕಾರ್ಯ. ಲೆಕ್ಕಾಚಾರ ಚೆನ್ನಾಗಿರಬೇಕು. ಅದಕ್ಕೆ ಹೇಳ್ತಾನೆ, ಅವನು ಲೆಕ್ಕ ಮಾಡೋದಿಲ್ವೋ? ಅವನು ಕೈ ಹಚ್ಚೋಕ್ಕಿಂತ ಮುಂಚೆ ಮೊದಲು ವಿಚಾರ ಮಾಡ್ತಾನಲ್ಲ. ವಿಚಾರ ಮಾಡೋ ಸ್ಥಳ ಯಾವ್ದು ಗೊತ್ತಾ ದೇವ್ ಜನರಿಗೆ? ಅದು ದೇವರ ಸನ್ನಿಧಿ. ಹಲ್ಲೆಲೂಯಾ. ಮನೆ ಕಟ್ಟಬೇಕಂತ ಮಾಡಿದ್ದೀನ್ರಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾರು ಹೇಳಿದ್ರು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಒಂದೇ ಒಂದು ನಿನ್ನ ಕಷ್ಟ, ನಿನಗೆ ಬೇಕಾಗಿರುವ ಅಗತ್ಯ ಗೊತ್ತಾಗೋದು ದೇವರಿಗೆ ಮಾತ್ರ. ಮೊದಲು ದೇವರ ಜೊತೆ ಕೂತ್ಕೋ. ನಿನ್ನ ಮೀಟಿಂಗ್ ನಾನು ಹೆಂಗ್ ಬರಿಬೇಕು, ಕೆಲವೊಬ್ರು ಕರ್ಕೊಂಡು ಹೋಗ್ತೀವಿ. ಈ ಮನೆ ಹಿಂಗ್ ಕಟ್ಟಿದ್ರೆ ಹೆಂಗು, ಅಲ್ಲಿ ಹಿಂಗ್ ಬಿಟ್ರೆ ಹೆಂಗು, ಮೊದಲು ಅದನ್ನ ಬಿಡು. ಜನ ಕರ್ಕೊಂಡು ಹೋಗಿ ತೋರ್ಸೋದು ಫಸ್ಟ್ ಬಿಡು. ಮೊದಲು ದೇವರನ್ನ ಕರ್ಕೊಂಡು ಹೋಗು. ದೇವರ ಜೊತೆ ಕೂತ್ಕೋ. ದೇವರೇ, ನಾನು ಇದನ್ನ ಮಾಡ್ಬೇಕಂತ ಆಲೋಚನೆ ಇದೆ, ನಾನು ಏನ್ ಮಾಡ್ಲಿ ಸ್ವಾಮಿ? ದೇವರೇ, ಇದನ್ನ ಹಿಂಗ್ ಮಾಡ್ಬೇಕಂತ ಆಲೋಚನೆ ಇದೆ, ನಾನು ಏನ್ ಮಾಡ್ಲಿ ದೇವರೇ ಅಂತ ಹೇಳಿ ಯಾವಾಗ ದೇವರ ಜೊತೆ ಒಪ್ಪಿಸ್ತೀಯೋ ಸಮಯಕ್ಕೆ ತಕ್ಕಂತೆ ದೇವರು ಎಲ್ಲಾ ಕಾರ್ಯಗಳು ಅನುಕೂಲವಾಗುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ನಂಬಿಗಸ್ತನು, ಆತನ ಕೈ ಹಚ್ಚುವ ಕೆಲಸ ಬಿಡೋದಿಲ್ಲ. ಅದಕ್ಕೆ ಮೊದಲು ನೀನು ದೇವರಿಗೆ ಸರೆಂಡರ್ ಆಗೋದನ್ನ ಕಲಿ, ದೇವರಿಗೆ ಒಪ್ಪಿಸಿಕೊಡೋದನ್ನ ಕಲಿ, ದೇವರ ಮುಂದೆ ಸಮರ್ಪಣೆ ಮಾಡೋದನ್ನ ಕಲಿ. ಇಲ್ಲವಾದ್ರೆ ನಿನ್ನ ಜೀವಿತದ ಯಾವ ದಿಕ್ಕು ನಿನಗೆ ಕಾಣೋದಿಲ್ಲ. ಹಲ್ಲೆಲೂಯಾ. ಸುಮ್ನೆ ಓಡ್ತಾ ಇದಿ, ಯಾವ ದಿಕ್ಕಿನ ಮರುಭೂಮಿಯಲ್ಲಿ ಇದೀಯ ನೀನು? ಯಾವ ಮಾರ್ಗ ಕಾಣೋದು? ಮರುಭೂಮಿಯಲ್ಲಿ ಮಾರ್ಗ ಗೊತ್ತಾಗತ್ತ? ದಿಕ್ಕಾದ್ರೂ ಗೊತ್ತಾಗತ್ತೇನ್ರಿ? ಕಣ್ಣು ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗಿ ಒಂದ್ ಕಡೆ ಬಿಟ್ಟು ಬಿಟ್ರೆ ಯಾವ ದಿಕ್ಕಲ್ಲಿ ನಿಂತಿತ್ತು ನಿನ್ಗೆ ಗೊತ್ತಾಗಲ್ಲ. ಅಂತ ಜೀವನ ಇದು. ಈ ಜೀವನ ಸರಿಯಾದ ಮಾರ್ಗಕ್ಕೆ ನಡಿಬೇಕಾದ್ರೆ ಮೊದಲನೆಯದಾಗಿ ನಿನ್ನ ದೇವರ ಜೊತೆ ಒಂದು ಸಂಭಾಷಣೆ ಬೇಕು, ದೇವರೊಟ್ಟಿಗೆ ಒಂದು ಮೀಟಿಂಗ್ ನಡಿಬೇಕು, ದೇವರೊಟ್ಟಿಗೆ ಒಂದು ಐಕ್ಯತೆ ಇರಬೇಕು. ಅವಾಗ ಮಾತ್ರ ನೀನು ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗತ್ತೆ. ಹಲ್ಲೆಲೂಯಾ. ಮುಂದೆ ಸುಮ್ನೆ ಲೆಕ್ಕ ಮಾಡದೆ ಅಸ್ತಿವಾರ ಹಾಕ್ಬಿಟ್ಟಿದಿ ಹೋದ್ರೆ
ಕದ್ದು ಹಾ ತೊಡಗಿದನು, ಹಾ ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಏನ್ ಹೇಳ್ತಾರೆ? ನಾನೇನೋ ಮಾಡ್ಬಿಡ್ತೀನಿ ಅಂತಂದ್ರೆ ಎಲ್ಲರೂ ನೋಡಿ ನಗ್ತಾರ, ಆಮೇಲೆ ಹಾಸ್ಯ ಮಾಡ್ತಾರ. ನೀನ್ ಏನ್ ಮಾಡಕ್ ಹೊಂಟಿದ್ಯೋ ಮೊದಲು ಕೂತ್ಕೋ, ಅದರಿಂದ ಏನ್ ಆಗತ್ತಂತ ವಿಚಾರ ಮಾಡು. ಇಲ್ಲ ಅಂತಂದ್ರೆ ಎಲ್ಲರ ಬಾಯಿಯಲ್ಲಿ ನಗುವಿನ ಸಂಕೇತ ಆಗ್ತಿ ಅಷ್ಟೇ. ಎಲ್ಲರ ಬಾಯಿಯಲ್ಲಿ ಗೇಲಿಗೆ ಕಾರಣ ಆಗ್ಬಿಡ್ತೀಯ. ಈ ವ್ಯಕ್ತಿ ಹೇಳ್ತಾನೆ ಅವನೇನೋ ಒಂದು ಆಯ್ತು, ಫೌಂಡೇಶನ್ ಹಾಕ್ಬಿಟ್ಟ, ಬಿಲ್ಡಿಂಗ್ ಚಾಲು ಮಾಡ್ಬಿಟ್ಟ, ಕಟ್ತಾ ಇದ್ದಾನೆ, ಮಧ್ಯೆ ಹೋಗಿ ನಿಂತು ಬಿಡ್ತು. ನಿಂತಾಗ ಎಲ್ಲರೂ ಹೇಳ್ತಾರೆ ಏನೋ ಕಟ್ಟಬೇಕಂತ ಹುಮ್ಮಸ್ಸಿನಿಂದ ಬಂದ, ಏನೋ ಮಾಡ್ಬೇಕಂತ ಬಂದ, ಹೆಂಗೋ ಬೆಳಿಬೇಕಂತ ಬಂದ, ಉದ್ಧಾರ ಮಾಡ್ಬೇಕಂತ ಬಂದ, ತಾನೇ ಉದ್ಧಾರ ಆಗ್ಲಾರ್ದಂಗ ಕೂತಾನ ಅಂತ ನಗುತ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಮೊದಲು ನೀನು ದೇವರಿಗೆ ಸಮಯ ಕೊಡ್ಲಿಲ್ಲ, ದೇವರ ಜೊತೆ ಸರಿಯಾದ ರೀತಿಯಲ್ಲಿ ನೀನು ಆಲೋಚನೆ ಮಾಡಲಿಲ್ಲ, ಅದಕ್ಕೆ ಕಾರಣವಾಯಿತು. ಹಲ್ಲೆಲೂಯಾ. ನೋಡ್ರಿ, ಇಬ್ಬರು ರಾಜಗಳಿದ್ದಾರೆ. ಇಬ್ರು ರಾಜರಿಗೆ ಜಗಳ ಸ್ಟಾರ್ಟ್ ಆಯ್ತು, ಯುದ್ಧ ಪ್ರಾರಂಭವಾಯ್ತು. ಕೇಳ್ತಿದ್ದೀರಾ? ಇಬ್ರು ರಾಜರಿಗೆ ಜಗಳ ಸ್ಟಾರ್ಟ್ ಆಯ್ತು. ಜಗಳ ಸ್ಟಾರ್ಟ್ ಆದಾಗ ಒಬ್ಬ ರಾಜ ಬರ್ತಾನೆ, ಅವನು ಹೇಳ್ತಾನೆ ಇಲ್ಲ ನಾನು ಯುದ್ಧಕ್ಕೆ ಬರ್ತೀನಿ ನಿನ್ ಮೇಲೆ. ಅವನೆಲ್ಲ ಮಾಹಿತಿ ತೆಗಿತಾನೆ. ಮಾಹಿತಿ ತೆಗೆದಾಗ ಗೊತ್ತಾಗತ್ತೆ ಹಲ್ಲೆಲೂಯಾ, ಇವನಲ್ಲಿ ಒಂದು 20-30 ಸಾವಿರ ಜನ ಇದ್ದಾರೆ ಯುದ್ಧ ಮಾಡೋರು. ಎಷ್ಟು ಜನ? ಒಂದು 20-30 ಸಾವಿರ ಜನ ಯುದ್ಧ ಮಾಡೋದಕ್ಕೆ ಇವ್ರ ಜೊತೆ ಇದ್ದಾರೆ ಅಂತ ಇವನ್ ಕಿವಿಗೆ ಬಿತ್ತು. ಇವನ್ ಕಿವಿಗೆ ಬಿದ್ದಾಗ ಇವನ್ ಕೂತ್ಕೋತಾನೆ, ಅವನ್ ಕರೀತಾನೆ ಎಲ್ಲ ಅಧಿಕಾರಿಗೆ, ನಮ್ ಕಡೆ ಎಷ್ಟು ಜನ ಇದ್ದಾರೆ, ಸೈನಿಕರು ಎಷ್ಟು ಜನ ಇದ್ದಾರೆ, ಯುದ್ಧ ಮಾಡೋರು ಎಷ್ಟು ಅಂತ ಹೇಳಿ. ಒಂದು ವೇಳೆ ಅವರು ಜಾಸ್ತಿ ಜನ ಇದ್ರೆ ಇವನಿಗೆ ಧೈರ್ಯ ಬರ್ತದ ಯುದ್ಧ ಮಾಡಕ್ಕೆ? ವಿರೋಧಿಗಳ ಪಕ್ಷ ಹೆಚ್ಚಾಗಿದ್ರೆ ನಮಗೆ ಧೈರ್ಯ ಬರ್ತದ? ಸಾಧ್ಯ ಇಲ್ಲ. ಹಾಗಾದ್ರೆ ಧೈರ್ಯ ಬರಬೇಕಾದ್ರೂ ಒಂದು ಕಾರಣ ಇರ್ತದೆ. ಹಲ್ಲೆಲೂಯಾ. ಆ ಧೈರ್ಯ ತಗೋಬೇಕಾದ್ರೂ ಒಂದು ಕಾರಣ ಇರ್ತದೆ. ಏನು ಗೊತ್ತಾ? ಅವರಲ್ಲಿ ಇರುವಂತ ಕೆಲ ವೀಕ್ನೆಸ್ಗಳು ನಮ್ಮಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತದೆ. ನಾವು ಅವರು ಆ ರೀತಿಯಲ್ಲಿ ಬರ್ತಾ ಇದ್ದಾರಲ್ಲ, ನಾವು ಈ ರೀತಿಯಲ್ಲಿ ಹೋದ್ರೆ ನಮಗೆ ಜಯ ಸಿಗತ್ತ ಕುತ್ಕೊಂಡು ಪ್ಲಾನ್ ಮಾಡಿ ಹೋಗೋದಾದ್ರೆ ಗಿದ್ಯೋನಿಗೆ ಸಿಕ್ಕ ಜಯ ಅತಿ ಶೀಘ್ರವಾಗಿ ಎಲ್ಲರಿಗೂ ಸಿಗುತ್ತದೆ. ಪ್ಲಾನ್ ಇಲ್ಲದಿದ್ರೆ, ದೇವರು ಕೂಡ ಪ್ಲಾನ್ ಹೇಳ್ತಾನಲ್ರಿ, ದೇವ್ರ ಪ್ಲಾನ್ ಹೇಳ್ತಾನೆ ಗಿದ್ಯೋನಿಗೆ, ಗಿದ್ಯೋನ್ ನೀನ್ ಹಿಂಗೇ ಹೋಗ್ಬೇಕು. ಹಲ್ಲೆಲೂಯಾ. ಈ ಕಡೆಯಿಂದ ಸ್ವಲ್ಪ ಜನ, ಆ ಕಡೆಯಿಂದ ಸ್ವಲ್ಪ ಜನ, ಕೈಯಲ್ಲಿ ಏನು ಒಯ್ಬೇಕು? ಗನ್. ಏನು ಒಯ್ಬೇಕ್ರಿ? ಕೊಡಗಳನ್ನು ಒಯ್ಬೇಕು. ಕೊಡ ತಗೊಂಡೆ ನೀರು ತುಂಬಾ ಕೊಂಟಾರೇನ್ರಿ? ಯುದ್ಧ ಕೊಂಟಿದ್ದಾರೆ. ದೇವರು ಹೇಳ್ತಾನೆ ಕೊಡ ತಗೊಂಡು ಹೋಗು. ಹಲ್ಲೆಲೂಯಾ. ದೇವರು ಪ್ಲಾನ್ ಕೊಟ್ಟ, ಹಂಗೆ ಹೋಗಿ ಈಗ ಹೇಳ್ತಾನೆ ಗಿದ್ಯೋನನಿಗೆ ಜಯ, ದೇವರಿಗೆ ಜಯ, ಯೆಹೋವನಿಗೆ ಜಯ ಅಂತ ಹೇಳಿ ಸ್ವಲ್ಪ ಕೊಡ, 2 ಕೊಡ ಧಡಲ್ಲ ಹೊಡಿರಿ. ಏನು? 2 ಕೈಯಲ್ಲಿರುವಂತ ಕೊಡಗಳು ಒಂದಕ್ಕೊಂದು ಹಬ್ಬ ಅಂತ ಹೊಡಿರಿ, ಬಾಂಬ್ ಹೋಗದಂಗ ಆಗತ್ತೆ. ಎಲ್ಲೆಲ್ಲಿ ಇದ್ರಲ್ಲ ಎಷ್ಟೋ ಸಾವಿರ ಜನರು ಛಿದ್ರವಾಗಿ ಓಡೋಗ್ತಾರೆ. ಕೇವಲ 300 ಜನರಿಂದ ದೊಡ್ಡ ಜಯವನ್ನ ತೆಗೆದುಕೊಟ್ಟಂತ ದೇವರು. ಪ್ಲಾನ್ ಮುಖಾಂತರವಾಗಿ ಹೋಗೋದಾದ್ರೆ ಖಂಡಿತವಾಗಿ ದೇವರು ಜಯ ಕೊಡ್ತಾನೆ. ಸಂಖ್ಯೆ ಜಾಸ್ತಿ ಬೇಕಾಗಿಲ್ಲ, ಜನ ಜಾಸ್ತಿ ಬೇಕಾಗಿಲ್ಲ, ಆದ್ರೆ ಇವತ್ತು ಪ್ಲಾನ್ ಬೇಕಾಗಿದೆ, ಜ್ಞಾನ ಬೇಕಾಗಿದೆ, ತಿಳುವಳಿಕೆ ಬೇಕಾಗಿದೆ. ಆ ತಿಳುವಳಿಕೆಯಿಂದ ಇವತ್ತು ನೀನು ದುಡಿಯೋದಾದ್ರೆ ಉದ್ಧಾರ ಆಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಇದ್ದ, ನಮ್ಮ ಫ್ರೆಂಡ್ ಒಬ್ಬನು, ಎಲ್ಲರಿಗೂ ನಮ್ಗೆ ಹೇಳವನು, ಒಂದು ದಿನ ತೋರಿಸ್ತೀನಿ ನಿಮಗೆ, ನಾನು ಹೆಂಗಿರ್ತೀನಂತ ತೋರಿಸ್ತೀನಿ. ಬೇಡೋ, ನಾವ್ ಹೇಳಿದ್ವಿ, ಅಶೋಕ್ ಪಾಸ್ಟರ್ ಹೇಳಿದ್ರು, ನಾನು ಹೇಳಿದ್ದೀನಿ, ಅನೇಕರು ಹೇಳಿದ್ದಾರೆ, ಬೇಡ ಹಾಳಾಗ್ತಿ, ಬೇಡ ಇದು ಒಳ್ಳೇದಲ್ಲ. ನಿಮಗೊಂದಿನ ತೋರಿಸ್ತೀನಿ ಅಂತ ಹೇಳ್ಕೊಂಡು ಈಗ ಸುಮ್ಮನೆ ಭುಜನಾಯಿ ಅಡ್ಡಾಡ್ತದೆ. ಹಲ್ಲೆಲೂಯಾ. ಏನ್ ಗೊತ್ತಾ ವಿಷಯ? ಯಾರೋ ಅವ್ರ ಮಾವ ಅಂದ್ಬಿಟ್ನಂತೆ, ಬಂಗಾರ ಹಂಡಿ ಸಿಗ್ತದೆ ಬಾ ಹೋಗೋಣ ಅಂತೇಳಿ ಬರೀ ಸಾಲ ಮಾಡೋದು ಹೋಗೋದು. ಬಂಗಾರ ಹಾಂಡಿ ಎಲ್ಲ ಇವನ್ ಮನೆಯಾಗ ಹಾಂಡಿ ಇಲ್ಲ ಈಗ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇಂಥ ಜೀವನ ಬರೋದಕ್ಕೆ ಬುದ್ಧಿ ಬೇಕು. ಏನೋ ಸಿಕ್ಬಿಡ್ತದೋ, ಉದ್ಧಾರ ಆಗೋದಕ್ಕೆ ಯಾವ್ದೋ ಒಂದು ಮಾರ್ಗ ಅಂತ ಹೋಗ್ಬೇಡ. ಜೀವನ ಹಾಳಾಗತ್ತೆ. ಆದ್ರೆ ಇವತ್ತು ದೇವರ ಮುಂದೆ ಕೂತ್ಕೋ, ದೇವರ ಹತ್ರ ಕೂತ್ಕೋ, ದೇವರು ನಿನ್ನನ್ನ ಹುಡುಕಿ ಬಂದು ಆಶೀರ್ವದಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಆಸೆಯಿಂದ ಹೋಗ್ಬೇಡ, ಅತಿ ಆಸೆ ಗತಿಗೆಡಿಸ್ಬಿಡ್ತದಂತೆ. ಹಲ್ಲೆಲೂಯಾ.
ನಿನ್ನ ಸ್ಥಿತಿನೇ ಬದಲು ಮಾಡ್ಬಿಡ್ತದೆ. ನಿನಗೆ ದೇವರು ಕೊಡೋದ್ರಲ್ಲಿ ತೃಪ್ತನಾಗಿರು, ದೇವರು ಅದರಿಂದಲೇ ನಿನಗೆ ಉದ್ಧಾರ ಮಾಡ್ತಾರೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ಗಲಾತ್ಯ 6ನೇ ಅಧ್ಯಾಯ 8ನೇ ವಾಕ್ಯ ನೋಡ್ರಿ. 8 ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಹಾಲೆಲೂಯ. ಶರೀರದ ಇಚ್ಛೆಕ್ಕಾಗಿ ಏನಾದ್ರೂ ಮಾಡಕ್ ಹೋದ್ರೆ ಉದ್ಧಾರ ಆಗಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಶರೀರದ ಇಚ್ಛೆಯನ್ನ ಈಡೇರಿಸೋದಾದ್ರೆ ನೀನು ಉದ್ಧಾರ ಆಗಲ್ಲ. ಹಾಲೆಲೂಯ. ಶರೀರ ಹೇಳ್ತದೆ ಕಿಶೆದಾಗ 100 ರೂಪಾಯಿ ಇರೋದಿಲ್ಲ. ಶರೀರ ಹೇಳ್ತದೆ ನಿನ್ನ ಮೈ ಮೇಲೆ 1000 ರೂಪಾಯಿ ಬಟ್ಟೆ ಇದ್ರೆ ಹೆಂಗಿರ್ತದೆ. ಹಾಲೆಲೂಯ. ಅರ್ಥ ಆಗ್ತಾ ಇದೆಯಾ? ಶರೀರದ ಆಸೆ. ಕಿಶೆದಾಗ 1 ರೂಪಾಯಿ ಇರೋದಿಲ್ಲ. ಗಂಡನಿಗೆ ಹೇಳ್ತಾರೆ ಒಳ್ಳೆ ಬಿರಿಯಾನಿ ತಿನ್ನೋ ನೋಡ್ರಿ ಹೋಟೆಲ್ಗೆ ಹೋಗಿ. ಆ ಗಂಡನಿಗೆ ಗೊತ್ತು ಕಷ್ಟ, ಬಿಲ್ ತುಂಬ್ತೀನೋ ಇಲ್ಲೋ ಅಂತ ಅವಂಗ್ ಗೊತ್ತು. ಆದ್ರೆ ಹೆಂಡತಿಗೆ ಏನ್ ಗೊತ್ತು? ತಿನ್ನೋದೊಂದೇ ಗೊತ್ತು. ಜೀವನ ಅದಲ್ಲ. ಮೊದಲು ಇಬ್ರು ಸಂಧಾನ ಮಾಡ್ಕೋಬೇಕು, ಏನಾಗತ್ತಂತ ತಿಳ್ಕೋಬೇಕು. ಅದರಲ್ಲಿ ನಾನು ಪಾರ್ ಆಗ್ತೀನೋ ಇಲ್ಲೋ ಅಂತ ಗೊತ್ತಾಗ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಅವಮಾನಕ್ಕೀಡಾಗ್ಬಿಡ್ತೀವಿ. ತಿನ್ನುವುದೇನ್ ತಿಂದ್ಬಿಡ್ತೀವಿ. ಏನ್ ಆ ಮುಂಚೆ ಏನ್ ಬಿಲ್ ತಗೊಳಲ್ಲ ಅವರು, ಒಳ್ಳೇದೇ ಹಾಕ್ಬಿಡ್ತಾರೆ. ಚೆನ್ನಾಗಿ ತಿನ್ಕೊಂಡ್ ಬಿಡ್ತೀವಿ. ಕೊಡ್ಲಿಲ್ಲ ಅಂತಂದ್ರೆ ಹೋಗಿ ಮುಸುರಿ ತಿಕ್ಕಿಸ್ತಾರೆ ಹುಷಾರಾಗಿ. ಹಾಲೆಲೂಯ. ಯಾಕೆ ಈ ಮಾತು ಅಂದ್ರೆ, ಪ್ಲಾನ್ ಇಲ್ಲದಿದ್ರೆ ನೀನ್ ಏನಾದ್ರೂ ಮಾಡಕ್ ಹೋದ್ರೆ ಅಪಾಯ ನಿನಗೆ. ಹಾಲೆಲೂಯ, ಹಾಲೆಲೂಯ. ಮೊದಲು ನನ್ನ ಕ್ಯಾಪಾಸಿಟಿ ಏನಿದೆ, ನಾನು ಯಾವುದನ್ನ ನಾನು ಮಾಡ್ತಾ ಇದ್ದೀನಿ, ನಾನು ಯಾವುದನ್ನ ನಾನು ನೋಡ್ತಾ ಇದ್ದೀನಿ, ನಾನು ಯಾವುದ್ರ ಹಿಂದೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ಬುದ್ಧಿ ಇಲ್ಲದವರು, ಇವ್ರಿಗೆ ಏನ್ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾರೆ. ತಿನ್ನಂದ್ರೆ ತಿಂತಾನೆ, ಮಲಗಂದ್ರೆ ಮಲಗ್ತಾರೆ, ಹೋಗಂದ್ರೆ ಹೋಗ್ತಾರೆ. ಇಷ್ಟೇ, ಇವ್ರಿಗೆ ಏನು ಗೊತ್ತೇ ಇಲ್ಲ. ಇದಕ್ಕಲ್ಲ ದೇವರು ಕರೆದಿದ್ದು. ದೇವರು ನಮ್ಮನ್ನ ತನ್ನ ರಾಜ್ಯದಲ್ಲಿ ನಂಬಿಗಸ್ತರಾಗಿ ನಿಲ್ಲಿಸಬೇಕಂತ ಕರೆದಿದ್ದಾನೆ. ಹಾಲೆಲೂಯ. ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನ ಆಯ್ಕೆ ಮಾಡಿದ್ರಲ್ಲ, ನಿಮ್ ಕೆಲಸ ಇಲ್ಲ ಬರ್ರಿ ಅಂತ ಕರ್ಕೊಂಡು ಬಂದ್ರೇನು? ಕೆಲಸ ಇಲ್ದವ್ರಿಗೆ ಕರೆದ್ರ? ಕೆಲಸ ಇದ್ದವರನ್ನ, ಅವರು ಶ್ರೀಮಂತರಿದ್ರು, ಅವರ ಕೈ ಕೆಳಗಡೆ ಕೆಲಸ ಮಾಡೋರಿದ್ರು, ಸ್ವಂತ ನಾವೆಗಳಿದ್ದವು, ಅವರಿಗೆ ಬಲೆಗಳಿದ್ದವು. ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ ಯಾಕೆ ಗೊತ್ತಾ? ಹಾಲೆಲೂಯ, ಹಾಲೆಲೂಯ. ಉದ್ಧಾರ ಆಗ್ಬೇಕಂತ ತಂದೆ ಮಾರ್ಗ ಹುಡುಕಿದ್ರು ಉದ್ಧಾರ ಆಗಲಿಲ್ಲ. ಉದ್ಧಾರ ಮಾಡೋನು ಸಿಕ್ಕಾಗ ಉದ್ಧಾರ ಮಾಡೋನು ಹಿಂದೆ ಅವರು ಹೊರಟು ಹೋದ್ರು. ಹಾಲೆಲೂಯ. ಈಗ ನಾವಲ್ಲ, ಉದ್ಧಾರ ಮಾಡೋನು ಹಿಂದೆ ಹೋಗಲ್ಲ. ಉದ್ಧಾರ ಆಗಕ್ಕೆ ನಾವು ಅಡ್ಡ ದಾರಿ ಹಿಡಿತೀವಿ. ಅಡ್ಡ ದಾರಿಯಲ್ಲಿ ಒಂದು ಏನಾಗತ್ತೆ ಗೊತ್ತಾ? ಒಂದು ಗುಂಡಿ ಬಂದಿರ್ತದೆ, ಗುಂಡಿ ಬಿದ್ದಿರ್ತದೆ. ಎಷ್ಟೇ ಸ್ಪೀಡ್ ಹೋದ್ರೂ ಕೂಡ ಕಣ್ಣಿಗೆ ಕಾಣಲ್ಲ. ಒಂದು ಸಾರಿ ಅದ ಗುಂಡಿ ಹಾರಿಸಿದ್ರೆ ಗೊತ್ತಾಗತ್ತೆ, ಎಲ್ಲಾ ಸ್ಪೇರ್ ಪಾರ್ಟ್ಗಳು ಔಟ್ ಆಗತ್ತೆ. ಹಾಲೆಲೂಯ. ಬಹಳ ಎಚ್ಚರಿಕೆ, ತಾಳ್ಮೆಯಿಂದ ದೀನತೆಯಿಂದ ಮುಂದೆ ಸಾಗೋದನ್ನ ಕಲಿಯೋಣ. ನೋಡಿ, ಶರೀರ ಭಾವವನ್ನು ಕುರಿತು ಬಿತ್ತುವವನು ನಾಶನವನ್ನ ಕೊಯ್ಯುವನು, ಆತ್ಮವನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನ ಕೊಯ್ಯುವನು. ಹಾಲೆಲೂಯ. ದೇವ ಜನರಿಗೂ ಅನ್ಯರಿಗಿರುವ ಬಹಳ ವ್ಯತ್ಯಾಸ ಇದೆ. ಎಲ್ಲರಂಗ್ ನಾವು ವಿಚಾರ ಮಾಡೋದಲ್ಲ, ನಾವು ಬಹಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ಲೋಕ ನಿನ್ನನ್ನು ಹಾಳು ಮಾಡೋದಕ್ಕೆ ನಿಂತಿದೆ, ಆದ್ರೆ ಉದ್ಧಾರ ಮಾಡಕ್ ಒಬ್ಬನಿದ್ದಾನೆ, ಅವನ ಹಿಂದೆ ನಡಿ. ಹಾಲೆಲೂಯ. ಉದ್ಧಾರ ಮಾಡೋರು ಒಬ್ಬನಿದ್ದಾನೆ, ಅವನ ಹಿಂದೆ ನಡಿ. ಲೋಕ ನಿನ್ನನ್ನು ತುಳಿತದೆ. ಲೋಕ ಏನ್ ಮಾಡ್ತದೆ? ನಿನ್ನನ್ನು ತುಳಿತದೆ. ಆದ್ರೆ ತುಳಿದ ಜಾಗದಲ್ಲೇ ಬೆಳೆಯುವಂತೆ ದೇವರು ನಿನ್ನನ್ನು ಮಾಡ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಮುಂದೆ ಓದೋಣ. ಒಳ್ಳೆದನ್ನ ಮಾಡೋದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. ಮನಸ್ಸು ಸರಿ ಇದ್ರೆ, ಮನಸ್ಸು ಚೆನ್ನಾಗಿದ್ರೆ ಸಮಯ ಬಂದಾಗ ಅದನ್ನು ಕೊಯ್ತೀವಿ. ಹಾಲೆಲೂಯ, ಹಾಲೆಲೂಯ. ಕೆಲವೊಬ್ರು ಇರ್ತಾರೆ, ನಾಳೆ ಅಲ್ಲಿಗೆ ಹೋಗ್ಬಿಡೋಣ್ರಿ, ಅದನ್ನ ಮಾಡೇ ಬಿಡೋಣ್ರಿ. ಎಲ್ಲಿ? ನಾಳೆ ಹೋಗಿ ಅದನ್ನ ಮಾಡೇ ಬಿಡೋಣ್ರಿ. ಎಲ್ಲಿ ಎದ್ರಪ್ಪ ಮಾಡೋರು ಅಂತಂದ್ರೆ ಮಕ್ಕೊಂಡಿರ್ತಾರೆ, ಇನ್ನ ಎದ್ದಿಲ್ರಿ. ಉದ್ಧಾರ ಆಗತ್ತಾ? ಚುರುಕುಗೈ ಉಳ್ಳವನಾಗಿ ಮಾರ್ಪಡಬೇಕು. ಚಾತುರ್ಯ ಬೇಕು, ಬುದ್ಧಿವಂತಿಕೆ ಬೇಕು, ತಿಳುವಳಿಕೆ ಬೇಕು. ನಿನ್ ಕಣ್ಣಿಗೆ ಕಾಣೋದೆಲ್ಲ ಸರಿನೇ, ಎಲ್ಲ ಸರಿನೇ, ಆದ್ರೆ ಬಿದ್ದಾಗ ಗೊತ್ತಾಗತ್ತೆ ಅದು ಸರಿನೋ ತಪ್ಪಂತೇಳಿ. ಹಾಲೆಲೂಯ, ಹಾಲೆಲೂಯ. ನೀವು ಎಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದೀರಿ. ಓಕೆ, ಮುಂದೆ. ಆದದರಿಂದ ಈಗ ಸಮಯ ಇದೆ, ಸಮಯ ಇರುವಾಗಲೇ ಎಲ್ಲರಿಗೆ ಒಳ್ಳೇದು ಮಾಡ್ರಿ.
ಮುಖ್ಯವಾಗಿ ಒಂದೇ ಮನೆಯಂತೆ ಒಂದೇ ಮನೆಯಂತಿರುವಂತ ಕ್ರಿಸ್ತನ ಮನೆಯವರಾಗಿ ಮಾರ್ಪಡ್ರಿ. ಹಾಲೆಲೂಯ್ಯ. ನಮಗೆ ಮನೆಗಳು ಬೇರೆ ಅಲ್ಲ, ನಮಗೆ ಒಂದೇ ಮನೆ, ಅದು ಕ್ರೈಸ್ತನೆಂಬುದಾಗಿರುವ ಮನೆ, ಅದು ಸಭೆಯ ಮನೆ. ಅದರ ಹಿತಕ್ಕಾಗಿ, ಅದರ ಒಳ್ಳೆದಕ್ಕಾಗಿ ದುಡಿ, ನಿನ್ನ ಜೀವಿತ ಉದ್ಧಾರವಾಗತ್ತೆ. ಹಾಲೆಲೂಯ್ಯ. ಆಗ ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತೋಕಪಡ್ತೀನಿ. ರಾಜ್ಯ ನೀತಿ ಆಮೇಲೆ. ಯಾವ ರಾಜ್ಯ? ಬಾಯಿ ಮಾತಿನಿಂದ ರಾಜ್ಯ ನೀತಿ ಅಂತ ಹೇಳೋದು ಆಮೇಲೆ. ಮೊದಲು ಮನಸ್ಸು ಕೊಡು, ಆ ರಾಜ್ಯದಲ್ಲಿ ಮನಸ್ಸಿಡು, ಆವಾಗ ಮಾತ್ರ ಸಕ್ಸಸ್ ಆಗತ್ತೆ. ಬಾಯಿ ಮಾತಿನಿಂದ ದೇವರೇ ನಿನ್ ರಾಜ್ಯ ಅಂತಂದಾಗ ಅಂತಾರ, ಆಗ ಮಗನೇ ಮಗಳೇ ನನ್ ರಾಜ್ಯ ಅಂತ ಹೇಳ್ತಿಯಲ್ಲ, ಎಲ್ಲ ನಿನ್ ರಾಜ್ಯನೇ ಕಟ್ಕೊಂಡು ನನ್ ರಾಜ್ಯ ಅಂತ ಹೇಳ್ತೀಯಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಕಟ್ಕೊಂಡಿದ್ದೆಲ್ಲ ನಮ್ ಸಾಮ್ರಾಜ್ಯ, ಅದರಲ್ಲಿ ದೇವರೇ ನಿನ್ನ ರಾಜ್ಯ ಬರ್ಲಿ. ಹಾಲೆಲೂಯ್ಯ. ಇನ್ನೊಂದು ತಿಳ್ಕೊ, ಇಲ್ಲಿ ಎಷ್ಟು ರಾಜ್ಯ ಕಟ್ಕೋ, ಆ ರಾಜ್ಯ ಬಂದಾಗ ಈ ರಾಜ್ಯ ಇರಲ್ಲ. ಹಾಲೆಲೂಯ್ಯ. ಈ ರಾಜ್ಯ ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕೆ ಕೇಳ್ತಾ ಇದೆಯಲ್ಲ, ನಿನ್ನ ರಾಜ್ಯ ಬರ್ಲಿ, ನಿನ್ ರಾಜ್ಯ ಬರ್ಲಿ. ಅವಾಗ ನೆನಪು ಬರ್ಲಿ, ನನ್ ರಾಜ್ಯ ಇರಲ್ಲ, ನನ್ ರಾಜ್ಯ ಇರಲ್ಲ. ಆ ರಾಜ್ಯ ಬಂದ್ರೆ ಈ ರಾಜ್ಯ ಇರಲ್ಲ. ಹಾಲೆಲೂಯ್ಯ. ಅದನ್ನ ತಿಳ್ಕೊಂಡು ಏನ್ ಮಾಡ್ತೀಯೋ ಮಾಡು, ಉದ್ಧಾರ ಆಗ್ತೀಯ. ಹಾಲೆಲೂಯ್ಯ. ಇಲ್ಲ ಅಂತಂದ್ರೆ ಎಲ್ಲಾ ಕಳ್ಕೊಂಡು ಯಾವ ರಾಜ್ಯ ಅಂತ ನಿನ್ಗೆ ಗೊತ್ತಾಗಲ್ಲ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವಜನರೇ, ಒಂದೇ, ನೀನು ಇವತ್ತು ಆಸಕ್ತಿಯಿಂದ ಕೆಲಸ ಮಾಡೋದಾದ್ರೆ, ಶ್ರಮಶೀಲನಾಗಿ ಜೀವಿಸೋದಾದ್ರೆ ಉದ್ಧಾರ ಬರ್ತದೆ. ಆತುರ ಪಟ್ಟು ಎಲ್ಲೆಲ್ಲೋ ಕೈ ಹಾಕಿಬಿಟ್ರೆ, ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಅಡಿಗೆ ಮಾಡೋರು ಬಹಳ ತಲೆ ಓಡಿಸ್ ಮಾಡ್ಬೇಕ್ರಿ. ಅಡಿಗೆ ಮಾಡ್ತಾ ಇರ್ತಾರಲ್ಲ, ಇವರಿಗೆ ಅವಸರ ಇರ್ತದೆ, ಬಡ ಬಡ ಅಡಿಗೆ ಮಾಡಬೇಕು. ಗೆಸ್ಟ್ ಬಂದಿರ್ತಾರೆ, ಅಡಿಗೆ ಫಾಸ್ಟ್ ಟಕ್ 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 ಕಟ್ ಮಾಡಿ ಎಲ್ಲ ಒಗ್ಗರಣೆ ಕೊಡೋದು, ಏನ್ ಮಾಡೋದು, 3-4 ಸಿಲಿಂಡರ್ ಗ್ಯಾಸ್ ಹತ್ತಿರ್ತಾವು. ಈಗ ಹೌದ್ರಿ, ಗ್ಯಾಸ್ ಒಲಿಗೆ ಎಷ್ಟು ಹೇಳ್ತೀರಿ? 5 ಒಲಿ ಬರತ್ತಾವ. ಒಂದೇ ಸಾರಿ 5 ಒಲಿ ಹೊತ್ತಿಸ್ಬೇಕು. 5 ಪಾತ್ರೆಗಳನ್ನ ಇಟ್ಟಿರ್ತಾರೆ. ಆದ್ರೆ ಅವಸರದಲ್ಲಿ ಏನಾದ್ರೂ ಆತುರ ಪಟ್ಟು ಗ್ಯಾಸ್ ಖಾಲಿ, ಗ್ಯಾಸ್ ಹಚ್ಚಿಲ್ಲ ಅಂತ ಹೇಳಿ ಹಿಂಗ್ ಮುಟ್ಟು ಬಿಟ್ರೆ ಕೈ ಸುಡುತ್ತೆ. ಹುಷಾರ್. ಹಾಲೆಲೂಯ್ಯ. ಅವಸರದಲ್ಲಿ ಇಲ್ಲ ಬಟ್ಟೆ ತಗೊಳ್ಳಾರ್ದೆ ಅದು ಭಾಂಡೆ ಇಳ್ಸಾಕ್ ಹೋದ್ರೆ ಕೈ ಸುಡುತ್ತೆ. ಹುಷಾರ್. ತಲೆ ಓಡಿಸ್ಬೇಕು. ಇನ್ನ 5 ಒಲಿ ಹಚ್ಕೋ ಜಾಸ್ತಿ, ಆದ್ರೆ ತಲೆ ಓಡಿಸ್, ವಿಚಾರ ಮಾಡು, ಅದರಂತೆ ಜೀವನ ಮಾಡು, ನಿನ್ನ ಜೀವಿತ ಸುಂದರವಾಗಿ ಇರ್ತದೆ. ಹಾಲೆಲೂಯ್ಯ. ಎದ್ದು ನಿಂತ್ಕೊಳ್ಳೋಣ ಕರ್ತನ ಸಮ್ಮುಖದಲ್ಲಿ.